ಅಲ್ಲಿಂದ ನೀವು ಹೆಣ್ಣು ಹುಡ್ಕೋಕ್ ಶುರು ಮಾಡ್ಲಿಲ್ವಾ? ಮಾಡ್ದ ಸರ್, ಶುರು ಮಾಡ್ದ ನಮ್ಮ ತಂದೆ ಅವರು. ಆದ್ರೆ ಅವರು ಎಲ್ಲೂ ಹೋಗಲ್ಲ, ಅವರು ಎಲ್ಲೂ ಕೇಳಲ್ಲ ಯಾರನ್ನೂ. ನೀವೇ ಹುಡ್ಕೊಂಬೇಕು. ನಾವೇ ಹುಡುಕಬೇಕು. ಆದ್ರೆ ನಾವು ಎಲ್ಲೋ ಕೆಲಸ ಅನ್ಕೊಂಡು ಜಾಸ್ತಿ ತಿರ್ಗಾಡ್ಲಿಲ್ಲ. ಇತ್ತೀಚೆಗೆ ರೈತರಿಗೆ ಜಾಸ್ತಿ ಹೆಣ್ಣು ಮಕ್ಳು ಕೊಡ್ತಾ ಇಲ್ಲ. ಕೊಡದೇ ಇರೋದಕ್ಕೆ ಏನು ಕಾರಣ? ಅದೇ ಸರ್, ನಾವು ದುಡಿಬೇಕು ಅವ್ರ ಜಮೀನಲ್ಲಿ ಅಂತ ಯಾರು ಕೊಡ್ತಾ ಇಲ್ಲ ಸರ್. ಏನಿರ್ಬೇಕಂತ ಹೆಣ್ಣು ಕೊಡ್ಬೇಕು ಅಂದ್ರೆ? ಏನು ಹೆಣ್ಣು ಕೊಡ್ಬೇಕು ಅಂದ್ರೆ ಜಮೀನಲ್ಲಿ ದುಡಿಬಾರ್ದು, ಮನೇಲಿ ಆರಾಮಾಗಿ ಇರ್ಬೇಕು. ಅಂದ್ರೆ ಜಮೀನ್ ಇರ್ಬೇಕು ಬಟ್ ದುಡಿಬಾರ್ದು. ಓಕೆ. ಆಮೇಲೆ ಹಂಗ ದುಡಿಬೇಕು, ಆಮೇಲೆ ಎಲ್ಲ ಮಾಡ್ಬೇಕು ಕೆಲಸ ಅಂತ ಜಾಸ್ತಿ. ಮನೇಲಿ ಏನಿದೆ ಮಾಡ್ಕೊಳ್ತಾರೆ, ಬಟ್ ಜಮೀನ್ ದುಡಿಯೋಕೆ ಅಂದ್ರೆ ಆಗಲ್ಲ. ಹೇಳಿ ಸರ್, ಎಲ್ಲಿಂದ ಫೋನ್ ಮಾಡ್ತಿರೋದು? ನಾವು ಇಲ್ಲಿ ಕ್ಯಾರ್ಪೇಟೆ ತಾಲೂಕು ಅಕ್ಕೆಬಾಳು ಮಾತೋಳು ಅಂತ. ಆಯ್ತು. ಏನ್ ಮಾಡ್ಕೊಂಡಿರೋದು? ನಾವು ವ್ಯವಸಾಯ ಸರ್. ವ್ಯವಸಾಯ. ಹೇಳಿ ಸರ್, ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಾ ಇದ್ದೀರಿ? ನಾವು ಅಲ್ಲೇ 2 ತಿಂಗಳಿಂದ ಸರ್ ನೋಡ್ತಾ ಇರ್ತೀವಿ. ಈ ಬ್ಲೂಟೂತ್ ರೇಡಿಯೋ ಐತೆ, ಕಾಯ್ಕೊಂಡು ಕೇಳ್ತಾ ಇರ್ತೀವಿ. ಹೌದಾ? ಹೌದು ಸರ್. ಎಷ್ಟು ವಯಸ್ಸು ನಿಮಗೆ? ನಮ್ಗೆ 40 ಆಗಿದೆ ಸರ್. 40 ವಯಸ್ಸು. ಸಂತೋಷ. ಹೇಳಿ, ಏನು ವಿಚಾರ, ಏನಾಯ್ತು ಸಮಸ್ಯೆ? ಏನಿಲ್ಲ ಸರ್, ನಮ್ದು ಎಲ್ಲೂ ಮ್ಯಾರೇಜ್ ಆಯ್ತಾ ಇಲ್ಲ. ನಾವು ತೊಂದ್ರೆ ಸಿಗಾಕೊಂಡ್ಬಿಟ್ಟಿದೀನಿ. ನಮ್ಮ ತಾಯಿ ಹುಷಾರಿಲ್ಲ. ಅಲ್ಲ, ಆಮೇಲೆ 40 ವರ್ಷನಾ? ಹೌದು ಸರ್. ನಮ್ಮ ಅಣ್ಣ ಒಬ್ಬ ಇದ್ದಾನೆ. ಓಕೆ. ನಮ್ದು 2 ತವ ಜಮೀನಿದೆ. ಇಲ್ಲಿ ನಮ್ಮ ತಾಯಿ ಆಸ್ತಿಲಿ ನಾನು ಇಲ್ಲಿದ್ದೀನಿ ಕ್ಯಾರ್ಪೇಟೆ ಹತ್ರ. ಅಲ್ಲಿ ಒಳಗೇಶ್ವರ, ಅಲ್ಲಿ ನಮ್ಮ ತಂದೆ ಆಸ್ತಿ ಇದೆ. ಸಮಾಧಾನ. ನಾನು ಕೇಳ್ತೀನಿ. ಈಗ ನಿಮ್ಮ ತಂದೆ ತಾಯಿಗೆ ನೀವು ಎಷ್ಟು ಜನ ಮಕ್ಕಳು? ನಾವು 5 ಜನ ಸರ್. ಈ 5 ಜನದಲ್ಲಿ ನೀವು ಕೊನೆಯವರಾ? ನಾನು 4ನೇನು. ಅಂದ್ರೆ ಇನ್ನು ಮಿಕ್ಕಿದವ್ರಿಗೆಲ್ಲ ಮದುವೆ ಆಗಿದೆಯಾ? ನಮ್ಮ ಅಣ್ಣಂಗೆ ಮದುವೆ ಆಗಿತ್ತು ಸರ್, ಅವ್ರು ಆಕ್ಸಿಡೆಂಟ್ ತೀರೋಗ್ಬಿಟ್ರು. ಆಯ್ತು. ನಿಮ್ಮ ತಂದೆ ತಾಯಿ ಇಬ್ರು ಇದಾರೆ. ಅವ್ರಿಗೆ ಅಪ್ಪರ ಶುಗರು, BP, ಹಾರ್ಟ್ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಓಕೆ. ಈಗ ಅದರಿಂದ ನಮ್ಗೆ ಮನೇಲಿ ಅಡಿಗೆ ಮಾಡಾರೆ ಇಲ್ದಂಗ ಆಗ್ಬಿಟ್ಟಿದೆ ಸರ್. ನಾನು ಹೇಳೋದು ಸಮಾಧಾನವಾಗಿ ಕೇಳಿಸ್ಕೊಳ್ಳಿ. ಆಯ್ತು, ನಾನು ಮಾತಾಡ್ತೀನಿ. ಪ್ರಶ್ನೆ ಕೇಳಿಸ್ಕೊಳ್ಬೇಕು. ಹೇಳಿ. 5 ಜನ ಮಕ್ಕಳಲ್ಲಿ 5 ಜನ ಗಂಡು ಮಕ್ಳೇನಾ? ಇಲ್ಲ, 2 ಹೆಣ್ಮಕ್ಳು. ನಮ್ಮ ಅಕ್ಕ ತಂಗಿಯರು 2. ನಾವು 3 ಜನ ಗಂಡು ಮಕ್ಕಳು. ಓಕೆ. 3 ಜನ ಗಂಡು ಮಕ್ಕಳಲ್ಲಿ ಒಬ್ರು ತೀರೋಗಿದ್ದಾರೆ. ಅಲ್ಲೇ 20 ವರ್ಷದಲ್ಲಿ ಆಕ್ಸಿಡೆಂಟ್ ಆಗಿ ತೀರೋಗ್ಬಿಟ್ರು. ಅಯ್ಯೋ, 20 ವರ್ಷ? ಹೌದು ಸರ್. ಓಕೆ. ಈಗ ಇರೋ ಒಬ್ರಿಗೆ ಮದುವೆ ಆಗಿದೆಯಾ? ಅವ್ರ ಮದುವೆ ಆಗಿ 2 ಮಕ್ಳಿದ್ದಾರೆ, ಗಂಡು ಮಕ್ಕಳು. ಓಕೆ. ಅವರು ನಿಮ್ಮ ತಾಯಿ ತಂದೆ ನೋಡ್ಕೊಳಲ್ವಾ, ಅಥವಾ ನಿಮ್ಮ ತಾಯಿ? ಅವರು ನಮ್ಮ ಅಣ್ಣ ಸತ್ತೋಗ್ಲಿ, ಅವ್ರು ಹೊಂಟೋಗ್ಬಿಟ್ರು ಅವ್ರ ಮನೆಗೆ. ಅಲ್ಲಪ್ಪ, ಅವ್ರು ಬರ್ನೇಲೇನೋ ವಾಪಸ್ಸು. ಕೇಳಿಸ್ಕೊಳ್ಳಿ, ಒಬ್ರು ಅಣ್ಣ ತೀರೋದ್ರು ಸರಿ, ಇನ್ನೊಬ್ರು ಗಂಡು ಮಕ್ಳು ಇರ್ಬೇಕಲ್ಲ. ನೀವು ಒಟ್ಟು 3 ಜನ ಗಂಡು ಮಕ್ಳು ತಾನೇ? ಅದೇ ಇನ್ನೊಬ್ರು ಇದ್ದಾರೆ, ಅವ್ರದ್ದು ಮ್ಯಾರೇಜ್ ಆಗಿರತ್ತ. ಆಗಿಲ್ವಾ? ಆಗಿಲ್ಲ. ಅಂದ್ರೆ ಈಗ ಮದುವೆ ಆಗ್ಬೇಕಾದವ್ರು ಇಬ್ರು ಇದ್ದೀರಿ? ಇದ್ದೀವಿ. ಅಂದ್ರೆ ನೀವು ದೊಡ್ಡವ್ರ, ಅವ್ರು ದೊಡ್ಡವ್ರ? ಅವ್ರು ದೊಡ್ಡವರು. ಅವ್ರಿಗೆ ಎಷ್ಟು ವರ್ಷ? ಅವ್ರಿಗೆ ನಮ್ಗೆ 1 ವರ್ಷ 2 ವರ್ಷ ಜಾಸ್ತಿ. ಅವ್ರಿಗೆ 42. ಓಕೆ, 42 ವರ್ಷ. ಆಯ್ತು. ಈಗ ನಿಮ್ಮ ವಿಚಾರಕ್ಕೆ ಬರ್ತೀನಿ. ಅಂದ್ರೆ 42 ವರ್ಷ ಆದ್ರೂ ನಿಮ್ಮ ಅಣ್ಣವ್ರಿಗೆ ಮದುವೆ ಆಗಿಲ್ಲ. ಏನ್ ಸಮಸ್ಯೆ? ಏನು ಅಂದ್ರೆ ರೈತರು ಅಂತೂ ಹೆಣ್ಮಕ್ಳು ಸಿಗ್ತಾ ಇಲ್ಲ ಸರ್. ಆದ್ರೆ ನಮ್ಮ ತಾಯಿಗೆ ಹುಷಾರಿಲ್ವಲ್ಲ. ಅಲ್ಲ, ಈಗ ನಿಮ್ಮ ತಾಯಿ ವಿಚಾರಕ್ಕೆ ಆಮೇಲೆ ಬರ್ತೀನಿ. ಬಟ್ ಇಲ್ಲಿ ಹೆಣ್ಣು ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಲ್ವಾ, ಯಾವ ಕಾರಣಕ್ಕೆ? ಅಂದ್ರೆ ರೈತರು ಅನ್ನೋ ಕಾರಣಕ್ಕೆ, ಅಥವಾ ಎಷ್ಟು ವರ್ಷದಿಂದ ಹೆಣ್ಣು ಹುಡುಕ್ತಾ ಇದ್ದೀರಿ? ನಾವು ಅದೇ 7-8 ವರ್ಷದಿಂದ ಹುಡುಕ್ತಾ ಇದೀವಿ ಸರ್. ರೈತರು ಅಂದ್ಬಿಟ್ಟು ಯಾರು ಜಮೀನಿವೆ ಬೇಕಾದಿಷ್ಟಿದೆ ಸರ್. 2 ತಾವು ಜಮೀನಿವೆ ನಮ್ಮವು. ಅದ್ರಲ್ಲಿ ರೈತರು ಅಂದ್ಬಿಟ್ಟು ಹೆಣ್ಣು ಸಿಗ್ತಾ ಇಲ್ಲ ಸರ್ ನಮ್ಗೆ. ಆಯ್ತು. ಈಗ 7 ವರ್ಷದಿಂದ ಹುಡುಕ್ತಾ ಇದ್ದೀವಿ ಅಂತ ಹೇಳಿದ್ರೆ, ಅಂದ್ರೆ ಒಂದು 33 ವರ್ಷದಿಂದ ಅಂತ. ಬಟ್ ನೀವ್ ಯಾಕೆ 25ರಿಂದ ಹುಡುಕಿಲ್ಲ? ಅವು ನಮ್ಮ ಅಕ್ಕ ತಂಗಿಯರಿದ್ರ ಸರ್. ಪಾಪ ಅವ್ರ ಮದುವೆ ಮಾಡ್ಲಿಕ್ಕೆ ಸಮಯ ಹೋಯ್ತು ಅಂತ. ಸಮಯ ಕಳೆದೋಯ್ತಾಗ ಕೊಡ್ತೀವಿ ಅಂದ್ರು ನಾವು ಮಾಡ್ಕೊಳ್ಳಿಲ್ಲ. ಆಗ ಯಾರು ಕೊಡ್ತೀವಿ ಅಂದಿದ್ರು? ಎಲ್ಲ ಸುಮಾರು ಕಡೆ ಕೊಡ್ತೀವಿ ಮಾಡ್ಕೊಳ್ಳಿ ಅಂದ್ರು ಮಾಡ್ಕೊಳ್ಳಿಲ್ಲ. ಆಗ ನಾವು ಮಾಡ್ಬೇಕು ಇವ್ರನ್ನ ಅಂದ್ಬಿಟ್ಟು. ಅಂದ್ರೆ ಅಕ್ಕ ತಂಗಿ ಮದುವೆ ಮಾಡಬೇಕು, ಆ ಜವಾಬ್ದಾರಿ ಇದೆ, ಹಾಗಾಗಿ ನಾನೀಗ ಮದುವೆ ಆಗ್ತಾ ಕೂತ್ಕೊಂಡ್ರೆ ಅದಾಗಲ್ಲ ಅಂತ ನೀವು ಅವಾಗ ಬೇಡ ಅಂತ ಹೇಳಿದ್ರಿ? ಬೇಡ ಅಂತ ಹೇಳ್ದ.
ಸರಿ ಆಯಿತು. ಮದುವೆ ಎಷ್ಟು ವರ್ಷದ ಹಿಂದೆ ಮಾಡಿದ್ರಿ ನಿಮ್ಮ ಅಕ್ಕ ತಂಗಿ? ಅದೇ ಅವ್ರಿಗೆ 10-12 ವರ್ಷ ಹಿಂದೆನೆ ಮಾಡಾಕ್ತ ಸರ್ ಅವ್ರಿಗೆ. ಅಂದರೆ ನಿಮಗೆ 28 29 ಇದ್ದಾಗ ಮದುವೆ ಮಾಡಿದ್ರಿ ಅಂದ್ಕೊಳ್ಳೋಣ. ಮಾಡ್ದ ಸರ್ ಆಗ. ಓಕೆ, ಅಲ್ಲಿಂದ ನೀವು ಹೆಣ್ಣು ಹುಡುಕೋಕೆ ಶುರು ಮಾಡಲಿಲ್ವಾ? ಮಾಡ್ದ ಸರ್, ಶುರು ಮಾಡ್ದ ನಮ್ಮ ತಂದೆ ಅವರು. ಆದ್ರೆ ಅವರು ಎಲ್ಲೂ ಹೋಗಲ್ಲ, ಅವರು ಎಲ್ಲೂ ಕೇಳಲ್ಲ ಯಾರನ್ನೂ. ನೀವೇ ಹುಡುಕಬೇಕು, ನಾವೇ ಹುಡುಕಬೇಕು. ಆದ್ರೆ ನಾವು ಎಲ್ಲೋ ಕೆಲಸ ಅನ್ಕೊಂಡು ಜಾಸ್ತಿ ತಿರ್ಗಾಡ್ಲಿಲ್ಲ. ಇತ್ತೀಚೆಗೆ ರೈತರಿಗೆ ಜಾಸ್ತಿ ಹೆಣ್ಣು ಮಕ್ಳು ಕೊಡ್ತಾ ಇಲ್ಲ. ಕೊಡದೇ ಇರೋದಕ್ಕೆ ಏನು ಕಾರಣ? ಅದೇ ಸರ್, ನಾವು ದುಡಿಬೇಕು ಅವ್ರ ಜಮೀನಲ್ಲಿ ಅಂತ ಯಾರು ಕೊಡ್ತಾ ಇಲ್ಲ ಸರ್. ಏನಿರ್ಬೇಕಂತ ಹೆಣ್ಣು ಕೊಡ್ಬೇಕು ಅಂದ್ರೆ? ಏನು ಹೆಣ್ಣು ಕೊಡ್ಬೇಕು ಅಂದ್ರೆ ಜಮೀನಲ್ಲಿ ದುಡಿಬಾರ್ದು, ಮನೇಲಿ ಆರಾಮಾಗಿ ಇರ್ಬೇಕು. ಅಂದ್ರೆ ಜಮೀನ್ ಇರ್ಬೇಕು ಬಟ್ ದುಡಿಬಾರ್ದು. ಓಕೆ, ಆಮೇಲೆ ಹಂಗ ದುಡಿಬೇಕು, ಆಮೇಲೆ ಎಲ್ಲಾ ಮಾಡ್ಬೇಕು ಕೆಲಸ ಅಂತ ಜಾಸ್ತಿ. ಮನೇಲಿ ಏನಿದೆ ಮಾಡ್ಕೊಳ್ತಾರೆ, ಬಟ್ ಜಮೀನ್ ದುಡಿಯೋಕೆ ಅಂದ್ರೆ ಆಗಲ್ಲ. ಆದ್ರೆ ನಿಮಗೆ ದುಡಿದೆ, ಬೇರೆ ದಾರಿ ಇಲ್ಲ. ನಾವೇ ದುಡಿಬೇಕಾಗಿಲ್ಲ ಸರ್, ನಾವೇ ದುಡಿಬಹುದು. ಅದ್ನ ಹೇಳಿ, ಅಯ್ಯೋ ನೀವೇನ್ ಮನೇಲಿ ಇರಿ, ನಾವು ಹೊಲಕ್ಕೇನು ಹೋಗೋದು ಬೇಡ, ನಾವು ಹೋಯ್ತೀವಿ ಅಂತ ಹೇಳಿ. ಕೇಳಲ್ವಲ್ಲ ಸರ್ ಹಂಗೆ? ಹಂಗೂ ಕೇಳಲ್ಲ. ನಿಮ್ಮ ಅಣ್ಣವ್ರು ಆಗ್ಬಿಟ್ಟೈತೆ. ಈಗ ನಮ್ ತಾಯಿಗೆ ಹುಷಾರಿಲ್ಲ, ಅವ್ರ BP, ಹಾರ್ಟ್, ಶುಗರ್ ಎಲ್ಲಾ ಇದಾಗ್ಬಿಟ್ಟವೆ. ಅದರಿಂದ ಅವರು ನೋಡ್ಕೊಳೋರು ಇಲ್ಲ. ಎಷ್ಟು ಜಮೀನಿದೆ, ನಾನು ಇಲ್ಲಿ ತಾಯಿ ಆಸ್ತಿ ನೋಡ್ಕೊತಾ ಇದ್ದೀನಿ, ಅಲ್ಲೂ ತಂದೆ ಆಸ್ತಿ ಅದನ್ನ ನೋಡ್ಕೊತೀನಿ ಹೋಗಿ. ಅಂದ್ರೆ ನಿಮ್ಮ ಅಮ್ಮನಿಗೆ ತವರು ಮನೆಯಿಂದ ಬಂದಿರೋ ಆಸ್ತಿಯನ್ನು ನೀವು ನೋಡ್ಕೊಳ್ತಿದ್ದೀರಿ, ಜೊತೆಗೆ ಅಲ್ಲಿ ಊರಲ್ಲಿ ಹೋಗಿ ನೋಡ್ಕೊಳ್ತೀರಿ. ಹೌದು ಸರ್, ಅಲ್ಲೂ ನೋಡ್ಕೋಬೇಕು, ಇಲ್ಲೂ ನೋಡ್ಕೋಬೇಕು. 2 ತವ ಜಮೀನು ನೋಡ್ಕೋಬೇಕು. ಯಾರು ಈಗ ಹೆಣ್ಣು ಅಂದ್ರೆ ಈಗ ಯಾರು ದೊಡ್ಡವ್ರು ಇಲ್ವೇ ಅಲ್ಲಿ ಇಲ್ಲಿ ಸ್ವಲ್ಪ ನೋಡ್ ಮಾಡೋರು? ಅಥವಾ ಎಷ್ಟು ಮನೆಗೆ ಹೋಗಿದ್ದೀರಿ ಅಂದಾಜು ಇಲ್ಲಿವರೆಗೂ? ನಾವು ಒಂದು 20 ಮನೆಗೆ ಹೋಗಿದ್ದೀವಿ ಸರ್. ಓಹೋ, ಅಂದ್ರೆ ನಿಮ್ಮ ಅಣ್ಣಂಗ ನಿಮ್ಗ? ನಮ್ಮ ಅಣ್ಣಂದು ಆಲಿ ಅಂತ ಸುಮ್ನಾದ. ನಾವು ಅವ್ರಿಗೂ ಹುಡುಕ್ತಾ ಇದೀವಿ, ಅವ್ರಿಗೂ ಸಿಗ್ತಾ ಇಲ್ಲ. ಈಗ ನೀವೇ ಹುಡುಕೊಳ್ಬೇಕಾಗಿದ್ರಿಂದಲೇ ಸ್ವಲ್ಪ ತಡ ಆಯ್ತು. ನಮ್ಮ ತಂದೆ ಅವರು ಜವಾಬ್ದಾರಿ ತಗೊಳ್ಳಿಲ್ಲ. ಅವರು ಎಲ್ಲೂ ಅಂದ್ರು ಹೋಗಲ್ಲ. ಅವ್ರು ಎಲ್ಲೂ ನೆಂಟ್ರ ಮನೆ ಅಂದ್ರೆ ಹೋಗಲ್ಲ ಅವರು. ಹಂಗಾಗಿ ಈಗ ಹಿಂಗ ಆಗ್ಬಿಟ್ಟಿದ. ಆಗ್ಲಿ, ಬಟ್ ನಿಮ್ ತಾಯಿಗೆ ಇದೊಂದು ಕೊರಗಿದೆಯಾ? ಅಯ್ಯೋ ಮಕ್ಳಿಗೆ ಮದ್ವೆ ಆಗ. ಅದೇ ಇದೇ ಕೊರಗು, ನಮ್ಮ ಮಕ್ಳು ಮದ್ವೆ ಆಗ್ಲಿಲ್ಲ, ಹಿಂಗ ಆಗ್ಬಿಟ್ರು ನಮ್ಮ ಮಕ್ಳು. ಅದು ಒಂದು ಕೊರಗಾಗಿ ಅವರು ಇಲ್ಲಿವರೆಗೆ ಆಸ್ಪತ್ರೆಗೆ ಹೋಯ್ತಿಲ್ಲ ಸರ್. ಇತ್ತೀಚೆಗೆ BP, ಶುಗರು ಎಲ್ಲ ಆಗ್ಬಿಟ್ಟು ಈಗ ಒಂದು 6 ತಿಂಗಳಿಂದ ಅವರು ಉಳ್ದಿರೋದೇ ಪುಣ್ಯ. ಹಂಗಾಗ್ಬಿಟ್ಟಿದೆ. ಈಗ ಮನೇಲಿ ಅಡಿಗೆ ಎಲ್ಲ ಯಾರು ಮಾಡ್ತಾರೆ? ಅಡಿಗೆ ಅದೇ ಈಗ ಹೆಂಗೋ ಸುಮಾರಾಗಿ ಮಾಡ್ತಾವ್ರೆ ಸರ್. ಆದ್ರೆ BP, ಶುಗರ್ ಇದೆಯಲ್ಲ, ಅವರು ತಿರ್ಗಾಡಕ್ಕೆ ಆಗ್ತಿಲ್ಲ ಜಾಸ್ತಿ. ಹಿಂಗಾಗ್ಬಿಟ್ಟಿದೆ ಸರ್ ನಮ್ಮ ಪರಿಸ್ಥಿತಿ. ಬಟ್ ನಿಮ್ಮ ಅಕ್ಕನ ಮಗಳು ಇವ್ರು ಯಾರು ಇಲ್ಲ? ಇದಾರೆ ಸರ್, ಅವ್ರಿಗೂ ಏಜು ನಮ್ಗೂ ಅವ್ರಿಗೂ ಅಜಾಗಜಾತ್ರ, ಅದು ಸಂಬಂಧದಲ್ಲಿ ಮಾಡ್ಕೋಬಾರ್ದು ಅಂತ ನಾವು. ಆಗ್ಲಿ, ಬಟ್ ಅಕ್ಕ ಅಥವಾ ಅವರೆಲ್ಲ ಸ್ವಲ್ಪ ಹುಡುಕಿ ನೋಡು ಮಾಡೋದಿಲ್ವಾ? ಅವರು ಹುಡುಕ್ತಾ ಇದಾರೆ, ಅವರು ಹುಡುಕ್ತಾರೆ. ಆದ್ರೆ ಎಲ್ಲೋದ್ರೆ ಹಿಂಗೆ ಸರ್, ರೈತರು ಅಂದ್ರೆ ಹಿಂಗ್ ಮಾಡ್ತಾರೆ. ನಿಮ್ಮೂರಲ್ಲಿ ನಿಮ್ಮ ಒಬ್ರದ್ದು ಕತೆ ಹಿಂಗೋ ಅಥವಾ ಹೆಚ್ಚು ಕಡಿಮೆ ಎಲ್ಲಾರ್ದು ಹಿಂಗೇನಾ? ಎಲ್ಲ ಒಂದು 30-40 ಹುಡುಗರದ್ದು ಹಿಂಗೆ ಆಗ್ಬಿಟ್ಟಿದೆ ಸರ್ ಪರಿಸ್ಥಿತಿ. ಈಗ ನಿಮ್ಮೂರಲ್ಲಿ ಮದುವೆ ಆಗ್ಬೇಕಾದ್ರೆ 30-40 ಜನ ಇದ್ದಾರಾ? ಹೌದು ಸರ್. ಎಲ್ಲಾರ್ದು ಇದೆಯಾ? ಎಲ್ಲ ಅಡ್ಗೆ ಮಾಡೋರು ಇದಾರೆ ಅವ್ರಿಗೆ. ಅಲ್ಲ ಬಿಡಿ, ಅದು ಅಡಿಗೆ ಮಾಡೋದು ಬಿಡಿ, ಬಟ್ ಅವ್ರಿಗೆ ಮದುವೆ ಆಗದೆ ಇರೋದಕ್ಕೆ ಕಾರಣ ಎಲ್ಲಾರು ಇದೆ ಸರ್. ಆದ್ರೆ ನಾವು ನಾಮಧಾರಿ ಗೌಡ್ರು ಸರ್. ನಮ್ ಜಾತಿ ಕಡಿಮೆ, ವೆಜ್ಜು ನಾವು. ಓಹೋ, ಗೌಡ್ರಲ್ಲೇ ವೆಜ್ಜು ನೀವು? ನಾಮಧಾರಿ ಗೌಡ್ರು ಅಂತ ನಾವು. ಓಹೋ, ಇದು ಬೇರೆ ನಿಮ್ದು ಇದೆ. ಹಾಗಾಗಿ ಅದು ಸ್ವಲ್ಪ ನಿಮಗೆ ಹಿನ್ನಡೆ ಆಗ್ತಿದ್ಯಾ? ಹಿನ್ನಡೆ ಆಯ್ತಿದೆ. ಅಲ್ಲಪ್ಪ, ಈಗ ಯಾವುದೋ ಒಂದು ಅನ್ನೋ ಕಾಲ ಬಂದಿದೆಯಲ್ಲ, ನೀವೇ ನಿಮ್ ಜಾತಿಲೇ ನೋಡ್ತಾ ಇದ್ದೀರಾ?
ಈಗೇನಿಲ್ಲ ಸರ್, ನಾವು ಬ್ಯಾರೆ ಜಾತಿ ಮಾಡ್ಕೋತೀವಿ ಅತ್ಲಾಗ ಇನ್ನೇನ್ ಮಾಡಕ್ ಹಾಕಿಲ್ಲ, ಪರಿಸ್ಥಿತಿ ಹಿಂಗ ಆಗೈತೆ. ಅದೇ ಎಲ್ಲ ಚೆನ್ನಾಗಿದ್ದಾಗ ಹಂಗೆ ಅದೇ ಇರ್ಬೇಕಪ್ಪ ಅನ್ಸುತ್ತೆ, ಆಮೇಲೆ ಹೋಗ್ತಾ ಹೋಗ್ತಾ ಯಾವ್ದಾದ್ರೆ ಏನು ಅನ್ನಂಗೆ ಆಗುತ್ತೆ. ಹಂಗ ಆಯ್ತದ ಈ ಪರಿಸ್ಥಿತಿ ನೋಡಿ, ಹಂಗೆ ಇದ್ ಬಂದ್ಬಿಡ್ತದ ಸರ್ ನಮ್ಗೆ. ಅರ್ಥ ಆಗುತ್ತೆ. ಈಗ ರೈತರ ಮಕ್ಕಳಿಗೆ ನಾನು ಬಹುಶಃ ನಿಮ್ಮೊಬ್ಬರು ಕಥೆಯಲ್ಲ, ಕೌನ್ಸಿಲಿಂಗಲ್ಲಿ ಕಾರ್ಯಕ್ರಮದಲ್ಲಿ ನಾನು ತುಂಬ ನೂರಾರು ಹುಡುಗರು ಈ ಥರ ದುಃಖ ಹಂಚಿಕೊಂಡಿದ್ದಾರೆ. ಯಾಕೋ ಗೊತ್ತಿಲ್ಲ, ಅಂದರೆ ನೋಡಿ, ಆಸ್ತಿ ಇರಬೇಕು ಆದರೆ ಕೆಲಸ ಮಾಡಲಿಕ್ಕೆ ಒಲ್ಲೆ ಅನ್ನೋದು ಎಷ್ಟು ವಿಚಿತ್ರ ಅನಿಸ್ಬಿಡುತ್ತೆ. ಅಂದರೆ ಮತ್ತು ಕೆಲಸ ಮಾಡೋಕೆ ಒಲ್ಲೆ ಅನ್ನೋದಾದರೆ ಆಸ್ತಿ ಹಾಕಬೇಕು, ಅಥವಾ ಆಸ್ತಿ ನೋಡಿ ಮದುವೆ ಆಗುವುದಾದ್ರೆ ಮತ್ತೆ ನಿಜವಾದ ಮದುವೆಗೆ ಅರ್ಥ ಇದೆ. ಒಂದ್ ಮಾತು, ಹಾಸನ ಮೈಸೂರು ಹೈವೇ ರೋಡ್ ಪಕ್ಕ 1 ಕಾಲ್ ಜಮೀನಿದೆ ಸರ್, ನಮ್ದು 1 ಕಾಲ್ ಎಕರೆ. ಇವತ್ತು 2 ಕೋಟಿ ಕೇಳ್ತಾ ಇದಾರೆ ಸರ್, ಅಂಥದ್ರಲ್ಲೂ ಈ ಹೆಣ್ಮಕ್ಳೇ ಸಿಗ್ತಾ ಇಲ್ಲ ಸರ್, ಹಂಗಾಗ್ಬಿಟ್ಟೈತೆ. 2 ಕೋಟಿ ಸಿಗುತ್ತೆ, ಹೆಣ್ಮಕ್ಳು ಸಿಗ್ತಾ ಇಲ್ಲ. ಹೆಣ್ಮಕ್ಳು ಸಿಗ್ತಾ ಇಲ್ಲ. ಹೈವೇ ರೋಡ್ ಪಕ್ಕನೇ ಆ ಜಮೀನು, ತೋಟ ಎಲ್ಲ ಅಲ್ಲೇ ಪಕ್ಕನೇ ಐತೆ, ಮನೆಯನ್ನು ಕಟ್ಟಿದೀವಿ. ಹಿಂಗಾದ್ರೆ ಹೆಣ್ಮಕ್ಳು ಸಿಗ್ತಾ ಇಲ್ಲ. ಆಯ್ತು, ಈಗ ನಾನು ಹೇಳೋದು ಭರವಸೆ ಕಳ್ಕೊಳ್ಬೇಡಿ. ನಾನು ಕಾರ್ಯಕ್ರಮದಲ್ಲಿ ನೀವು ತುಂಬ ಕೇಳಿ ನೋಡಿ, ಬಹುಶಃ ನೀವು 2 ತಿಂಗಳಿಂದ ಅನ್ಸುತ್ತೆ ಹಳೇ ಒಂದಷ್ಟು ಕತೆಗಳಿದ್ದಾವೆ. ಅದೇ ನಿಮ್ ಸ್ಟೋರಿ ಕೇಳ್ತಾ ಇರ್ತೀವಿ ಸರ್, ಅಲ್ಲೇ 2 ತಿಂಗಳಿಂದ ನಾನು ಕೇಳ್ತಾ ಇರ್ತೀನಿ. ಹೌದು, ಅದಕ್ಕೆ ಹೇಳ್ತಾ ಇದ್ದೀನಿ. ಒಂದು, ಭರವಸೆ ಕಳ್ಕೊಳ್ಬೇಡಿ. ಅಂಡ್ 2ನೇದು ನೋಡಿ, ಆ ಥರದಲ್ಲಿ ಯಾವುದಾದ್ರೂ ಸರಿ ಸರ್ ಅಂತ ಹೋಗಿ ಆಮೇಲೆ ಒಂದು ಹಂತ ಬರುತ್ತೆ, ಸರ್ ನಾನು ಹಂಗೆ ಸುಮ್ಮನೆ ಒಂಟಿಯಾಗಿದ್ದಿದ್ರೆ ಚೆನ್ನಾಗಿತ್ತು ಅನ್ನೋ ಕಾಲ ಬಂದುಬಿಡುತ್ತೆ. ಅಂದರೆ ಆಯ್ಕೆಯ ಸಮಯದಲ್ಲಿ ಅಯ್ಯೋ ಯಪ್ಪ ಯಾವುದಾದ್ರೂ ಸರಿನಪ್ಪ, ನೀವು ಹೇಳ್ದಂಗೆ ಆಯಿತು, ನೀವು ಹೇಳ್ದಂಗೆ ಕೇಳ್ತೀವಿ, ತೀರಾ ನೀವು ಸ್ವಾಭಿಮಾನ ಬಿಟ್ಟು ಹೋಗಬೇಡಿ, ಯಾಕಂದ್ರೆ ಆಮೇಲೆ ಜೀವನ ಕಷ್ಟ ಆಗ್ಬಿಡುತ್ತೆ. ಯಾಕಂದರೆ ಈ ಥರ ಹೋಗಿ ತುಂಬ ಜನ ಆತ್ಮಹತ್ಯೆ ಮಾಡ್ಕೊಂಡವರೇ ಇದ್ದಾರೆ. ಯಾಕೆ ಇವತ್ತು ಅದರಲ್ಲಿ ನಮ್ಮ ಅಣ್ಣ ಬೇರೆ ಡ್ರಿಂಕ್ಸ್ ಜಾಸ್ತಿ ಮಾಡ್ತಾವನೆ, ಅದರಿಂದ ನಮ್ಗೆ ಬೇಜಾರಾಯ್ತದೆ ನೋಡಿ. ಇದು ಬೇರೆ, ಈ ಕಡೆ ಎಲ್ಲ ಚೆನ್ನಾಗಿದ್ದವ್ರಿಗೆ ಹೆಣ್ಣು ಸಿಗೋದೇ ಕಷ್ಟ. ಒಬ್ಬ ಈಗ ನಂಗೆ ಹೆಣ್ಣು ಸಿಗ್ತಿಲ್ಲ, ಅದಕ್ಕೆ ನಾನು ಡ್ರಿಂಕ್ಸ್ ಮಾಡ್ತೀನಿ, ಅದಕ್ಕೆ ನಾನು ಎಣ್ಣೆ ಕುಡಿತೀನಿ, ಅದು ಕಾರಣ ಆಗಬಾರ್ದಲ್ಲ. ಯಾಕಂದ್ರೆ ಈಗ ಒಬ್ಬ ತಮ್ಮ ಇದ್ದಾನೆ, ನನ್ನಿಂದ ನನ್ನ ತಮ್ಮನಿಗೂ ಅನ್ಯಾಯ ಆಗುತ್ತಪ್ಪ, ಅಥವಾ ಇಂಥವನೊಬ್ಬ ಅಣ್ಣ ಇದ್ದಾನೆ, ತಮ್ಮನ ಹೆಂಗೋ ಅಂದ್ಕೊಂಡು ಅಣ್ಣನಿಗೆ ಮದುವೆ ಆಗದೆ ತಮ್ಮನಿಗೆ ಹೆಂಗೆ ಹೆಣ್ಣು ಕೊಡ್ತಾರೆ ಅನ್ನೋ ಕಾಲ ಬೇರೆ ಇರಬೇಕಾದ್ರೆ, ನಾನು ಅಣ್ಣನಾಗಿ ನಾನು ಹೆಂಗಿರಬೇಕು ಅಂತ ಅದು ಅವ್ರಿಗೆ ಇರಬೇಕು. ಆದ್ರೆ ಇತ್ತೀಚೆಗೆ ಸಾವು ಚೆನ್ನಾಗಿದ್ರು, ಇತ್ತೀಚೆಗೆ ಹಂಗಾಗ್ಬಿಟ್ಟವ್ರು. ಆಯ್ತು, ಈಗ ನೋಡಿ, ಭಗವಂತ ನಿಮ್ಮ ಪಾಲಿಗೆ 45 ವರ್ಷಕ್ಕೆ ಮದುವೆ ಅಂತ ಇದ್ರೆ ಅದಾಗುತ್ತೆ, 43 ವರ್ಷಕ್ಕೆ ಮದುವೆ ಅಂತ ಇದ್ರೆ ಅದಾಗುತ್ತೆ. ಆದರೆ ಜಮೀನು ಮಾರೋದು ಅಥವಾ ಏನು ಅವರು ಮದುವೆ ಆಗ್ಲಿಕ್ಕೆ ಒಪ್ಪುತ್ತಾರೆ ಅನ್ನೋ ಕಾರಣಕ್ಕೆ ಏನೇನೋ ನಿಮ್ಮ ತಲೆ ಮೇಲೆ ಅವ್ರ ಸಾಲ ಹೇಳ್ಕೊಳ್ಳೋದು, ಅಥವಾ ಅದು ಇದು ಏನೇನೋ ಎಡವಟ್ಟುಗಳು ಮಾಡಿಕೊಳ್ಳೋದು. ನೋಡಿ, ಮದುವೆ ಆಗಲಿ ಬಿಡಲಿ, ನನ್ನ ಹಣೆ ಬರದಲ್ಲಿ ಏನಿದೆಯೋ ಅದಾಗುತ್ತೆ, ನಾನು ಹುಡ್ಕೋ ಪ್ರಯತ್ನ ಮಾಡ್ತೀನಿ. ಹಾಗಂತ ನಮ್ಮ ತಂದೆ ತಾಯಿ ಎಲ್ಲ ನಂಬ್ಕೊಂಡು ಬದುಕಿರೋದು ಈ ಭೂಮಿ ತಾಯಿಯನ್ನು. ನಡ್ರಿ ಎಲ್ಲ ಮಾರ್ಬಿಟ್ಟು ಸಿಟಿ ಕಡೆಗೆ ಹೋಗ್ಬಿಡೋಣ ಅಂತಾರೆ, ಮಾರ್ತೀರಾ? ಇಲ್ಲ ಸರ್, ಮಾರಕ್ ಹಾಕಿಲ್ಲ ಜಮೀನು. ಇಲ್ಲ, ನೀವು ಜಮೀನು ಮಾರಿದ್ರೆ, ನೀವು ಜಮೀನು ಮಾರ್ಬಿಟ್ಟು ನಮಗೆ ದುಡ್ಡು ಕೊಟ್ರೆ ನಾವು ಹೆಣ್ಣು ಕೊಡ್ತೀವಿ ಅಂತಾರೆ, ಏನ್ ಮಾಡ್ತೀರ ಅವಾಗ? ಜಮೀನ್ ಮಾರಕ್ಕಾಗಲ್ಲ ಸರ್. ಅದು ಯಾಕಾಗಲ್ಲ? ಏನ್ ಮಾಡಿದ್ರಿ, ಜಮೀನ್ ಬೇಕಲ್ಲ ನಮ್ಗೆ, ರೈತರು ಅಂದ್ಮೇಲೆ ಜಮೀನ್ ಇರ್ಲೇಬೇಕಲ್ಲ. ಅಲ್ಲ, ಅವ್ರಿಗೆ ಹೆಣ್ಣು ಸಿಗಲ್ಲ, ಹೆಣ್ಣು ಸಿಗುತ್ತೆ ಅಂದ್ರೆ ಜಮೀನು ಮಾರಿ, ಮಾರಲ್ವಾ? ಮಾರ್ತೀರಾ? ನಮ್ಗೆ ಮಾರಕ್ ಇಷ್ಟ ಇಲ್ಲ ಸರ್. ನೋಡಿ, ನಾನು ಹೇಳೋದು ನಿಮಗೂ ಕೂಡ ಇನ್ನೊಂದೆರಡು ವರ್ಷ ಕಂಕಣ ಭಾಗ್ಯ ಕೂಡ ಬರುತ್ತೆ, ಒಳ್ಳೇದಾಗುತ್ತೆ. ಭರವಸೆ ಕಳ್ಕೊಳ್ಬೇಡಿ, ಧೈರ್ಯವಾಗಿರಿ. ನಾನಿಷ್ಟು ಮಾತ್ರ ಹೇಳಬಲ್ಲೆ, ನಿಮಗೆ ಸುಮ್ಮನೆ ಸಮಾಧಾನ ಮಾಡಲಿಕ್ಕೆ ಹೇಳ್ತಾ ಇಲ್ಲ. ಆಗಲಿ ಆಗದೆ ಇರಲಿ, ನೀವು ಯಾವ ಮನಸ್ಥಿತಿಲಿ ಇರಬೇಕಂದ್ರೆ ಆಗಲಿ ಆಗದೆ ಇರಲಿ. ನೋಡಿ, ನೀವು ತಂದೆ ಅಥವಾ ತಾಯಿ ಹುಷಾರಿಲ್ಲ ಈ ನೆಪವನ್ನು ಒಡ್ಡಿ ನೀವು ತುಂಬ ಬಾಗಿ ಯಾರನ್ನೂ ಕಾಡಿಬೇಡಿ ಹೆಣ್ಣು ತಂದೆ ಅಂದುಕೊಳ್ಳಿ. ನಿಮ್ಮ ತಾಯಿಗೆ ಆಕೆ ಕಾಟ ಕೊಡ್ಲಿಕ್ಕೆ ಶುರು ಮಾಡಿದಾಗ ಏನು ಮಾಡ್ತೀರ? ಅಂದರೆ ನಾನು ಹೇಳೋದು, ನಿಮ್ಮ ತಾಯಿಯನ್ನು ನೋಡ್ಕೊಳ್ಬೇಕು ಅನ್ನೋದಕ್ಕಿಂತ ತಾಯಿ ಅಂತ ಹೆಂಡತಿ, ಅದಕ್ಕೆ ಸಮಯ ಬೇಕು. ಅಯ್ಯೋ ಮದುವೆ ಆಗಲಿಲ್ಲ ನನ್ನ ಮಕ್ಕಳಿಗೆ ಅನ್ನೋದು ತಾಯಿ ದುಃಖವಾದರೆ, ಮದುವೆ ಎಲ್ಲ ಆದಮೇಲೆ ಅಯ್ಯೋ ಎಂಥ ಸೊಸೆ ಯಾಕಾದರೂ ಬಂದ್ಲು ಅಂತ ದುಃಖ ಆಗಬಾರ್ದು. ಹಾಗಾಗಿ ಯೋಚಿಸಿ ಸ್ವಲ್ಪ ಸಮಾಧಾನವಾಗಿ
ತುಂಬ ಆತುರ ಬೇಡ. ಜಮೀನಿಗೆ ಮೀನು ಮಾರೋಕೆ ಹೋಗೋದು ಒಳ್ಳೇದಲ್ಲ. ಏನೋ ಮನೆ ಚೆನ್ನಾಗಿಲ್ಲ ಸರ್ ಅನ್ನೋದಾದರೆ ಏನೋ ಒಂಚೂರು ಮಾರಾದರೂ ಮನೆ ಕಟ್ಟಿಸ್ಕೊಳ್ಳಿ. ಯಾಕಂದರೆ ಒಂದು ಹೆಣ್ಮಗಳು ಕೂಡ ಅವಳಿಗೆ ಆಸೆ ಏನು ಇಟ್ಕೊಳ್ಬಾರ್ದು ಅಂತ ಏನಿಲ್ಲ. ಇಲ್ಲ ಇಲ್ಲ ಸರ್, ಮನೇನು ಕಟ್ಬಿಟ್ಟಿದೀವಿ, 2 ಪೋಸ್ಟನ್ನು ಇಬ್ರಾಳು ಕಟ್ಬಿಟ್ಟಿದೀವಿ ಅಲ್ಲೆಯ. ಕಟ್ಬಿಟ್ಟಿದ್ದೀರಾ? ಹಾ ಕಟ್ಟಿದೀವಿ ಸರ್. ನಮ್ಮ ಅಣ್ಣ ಕಟ್ಬಿಟ್ಟಿದ್ರು ಆಗ್ಲೇ, ಸಾಯದ್ ಮುಂದಾಗ್ಲೇ ಕಟ್ಬಿಟ್ಟಿದ್ರು. ಓಹೋ ಹೋ ಹೋ. ಅದೆಲ್ಲ ಮಾಡಿ ರೆಡಿ ಮಾಡಿದೀವಿ. ಆದ್ರೆ ಈ ಮನೆ ಕಟ್ಬಿಟ್ಟು ಆಮೇಲೆ ಆಗೋಣ ಸುಮ್ಮನಾದ. ನೋಡಿ, ಈ ಸಮಸ್ಯೆ ಈಗ ಮಾಡ್ಕೊಳ್ಳೋ ಎಡವಟ್ಟೆ ಅದು. ಗೊತ್ತಿಲ್ಲ ನಿಮಗೆ, ನಾನು ಈ ಮಾತು ಹೇಳಬಾರ್ದು, ಬಟ್ ಆದರೂ ಹೇಳ್ತೀನಿ. ಸ್ವಲ್ಪ ಬೇಗನೆ, ಈಗ ಅಕ್ಕ ತಂಗಿದೀರು ಮದುವೆ ಇತ್ತು ಪಾಪ, ನೀವು ಏನೂ ಮಾಡೋಕ್ಕಾಗಲಿಲ್ಲ. ಯಾವತ್ತೋ ಯಾರೋ ಹೇಳಿದ್ರು ನಾವು ಕೊಡ್ತೀವಿ, ಹೆಣ್ಣು ಕೊಡ್ತೀವಿ, ಬಟ್ ನಾಳೆ ಈ ಸ್ಥಿತಿಗೆ ಬರ್ತೀವಿ ಅಂತ ನಿಮಗೂ ಗೊತ್ತಿರಲಿಲ್ಲ. ನಮಗೂ ಈ ತರ ಆಯ್ತದೆ ಅಂತ ಗೊತ್ತಿರಲ್ಲ. 40 ವರ್ಷ ಅಂದರೆ ನಾನು ಇಷ್ಟು ಮಾತ್ರ ಹೇಳ್ತೀನಿ, ಬಡವ್ರ ಮನೆ ಹೆಣ್ಮಕ್ಳು ದಯವಿಟ್ಟು ತೀರಾ ನಿಮಗೆ ಭಗವಂತ ಎಲ್ಲ ಕೊಟ್ಟಿದ್ದಾನೆ, ಏನು ತೊಂದರೆ ಇಲ್ಲ. ದೇವರು ಎಲ್ಲಾನು ಕೊಟ್ಟಿದ್ದಾನೆ. ಹೆಣ್ಮಗಳಾದ್ರು ಬಹುಶಃ ನೊಂದಿರೋ ಹೆಣ್ಮಕ್ಳು ನೋಡಿ, ದೇವ್ರು ಎಲ್ಲಾನು ಕೊಡ್ತಾನೆ, ಒಂದ್ ಕಿತ್ಕೊಂಡ್ಬಿಡ್ತಾನೆ. ಹಂಗೆ ಎಲ್ಲಾನು ಕೊಟ್ಟಿ ಒಂದ್ ಕಿತ್ಕೊಂಡ್ಬಿಡ್ತಾನೆ ಸರ್ ದೇವ್ರು. ಇಲ್ಲ, ಹೌದು, ಅದು ಹಾಗೆ ನೋಡಿದ್ರೆ ಅದು ದುಃಖ, ಅಥವಾ ನಮ್ಮಿಂದ ಏನು ಭಗವಂತ ನಮಗೆ ನೆಮ್ಮದಿ ಕೊಡಲಿಲ್ಲ, ಅಥವಾ ನಮಗೆ ಕಂಕಣ ಭಾಗ್ಯವನ್ನು ಕೊಡಲಿಲ್ಲ, ಎಲ್ಲ ಕೊಟ್ಟಿದ್ದು ಒಂದು ಕಿತ್ತುಕೊಂಡು ಬಿಟ್ಟ, ಹಾಗಾಗಿ ನಮಗೆ ದೇವರು ಮೋಸ ಮಾಡಿದಂತ ಕೆಲವೊಮ್ಮೆ ಅನಿಸುವುದು ಹೌದು. ಆದರೆ ನಾನು ಇಷ್ಟು ಮಾತ್ರ ಹೇಳಬಲ್ಲೆ, ನಿಮ್ಮ ಪಾಲಿಗೆ ಯಾವ ಸಮಯಕ್ಕೆ ಕಂಕಣ ಭಾಗ್ಯ ಕೂಡ ಬರಬೇಕು ನೋಡಿ. ಹೋಗಿ ಮನೆ ದೇವರನ್ನು ನಂಬಿ, ಏನು ತೊಂದರೆ ಇಲ್ಲ, ಭಗವಂತನನ್ನು ನಂಬಿ. ಅಪ್ಪ ನಿನ್ನ ನಂಬಿದ್ದೀನಿ ತಂದೆ, ನನ್ನ ಪ್ರಯತ್ನ ನಾನು ಮಾಡ್ತೀನಿ. ಹಾಗಂತ ನಾನು ತೀರಾ ಮದುವೆ ಆಗಲೇಬೇಕು ಅಂತ ಹಠ ಹಿಡಿದು ಯಾವುದ್ಯಾವುದೋ ತಪ್ಪು ಆಯ್ಕೆ ಮಾಡಿಕೊಂಡು ಆಮೇಲೆ ಜೀವನ ಪೂರ್ತಿ ನರಳೋಕೆ ನಾನು ತಯಾರಿಲ್ಲ. ಕಷ್ಟವೋ ಸುಖವೋ ನನ್ನ ತಾಯಿಗೆ ನಾನು ಸಮಾಧಾನ ಹೇಳ್ತೀನಿ, ಅಮ್ಮ ಏನೋ ಹಿಂಗಾಗಿದೆ ಇವತ್ತು, ಯಾಕೋ ಗೊತ್ತಿಲ್ಲ, ಸಿಗ್ತಾ ಇಲ್ಲ, ಸ್ವಲ್ಪ ಕಷ್ಟ ಆಗ್ತಾ ಇದೆ, ನೀನು ಅದ್ರ ಬಗ್ಗೆ ಬೇಜಾರು ಮಾಡ್ಕೊಳ್ಬೇಡ. ನಿನ್ನ ತಾಯಿಗೆ ನೀವು ಸಮಾಧಾನ ಮಾಡ್ತಾ ನೀವು ಕೂಡ ಹುಡ್ಕೋ ಪ್ರಯತ್ನ ಮಾಡ್ತಾ ಇರಿ, ಮುಂದುವರಿಸಿ. ಈ ನಿಮ್ಮ ಸಮಸ್ಯೆ ನಿಮ್ಮೊಬ್ಬರದಲ್ಲ, ಲೋಕದಲ್ಲಿ ಇವತ್ತು ಹುಡುಗರ ಸಮಸ್ಯೆ, ಅದರಲ್ಲೂ ಕರ್ನಾಟಕದಲ್ಲಿ ಎಷ್ಟು ಹಳ್ಳಿಲಿರೋ ರೈತರ ಮಕ್ಕಳಿಗೆ ಒದ್ದಾಟ ಪಾಡ್ತಿದ್ದಾರೆ. ಎಷ್ಟು ರೈತರ ಮಕ್ಕಳಿಗೆ ಅಂದರೆ, ರೈತರ ಮಕ್ಕಳಿಗೆ ಆದಾಯ ಇಲ್ಲ, ಅವ್ರದ್ದೇನು ಅದ್ಭುತ ಜೀವನ ಇಲ್ಲ ಅಂತ ಅಲ್ಲ, ಇದೆ, ಬಟ್ ರೈತನ ಬದುಕನ್ನು ತಿರಸ್ಕರಿಸುವ ಮಟ್ಟಿಗಿದ್ದಾರೆ. ಹೌದಲ್ಲಪ್ಪ? ಹೌದು ಸರ್, ಹೌದು. ರೈತ ಅಂದರೆ ಅಯ್ಯೋ ಅಟ್ಲು ಗದ್ದೆ ಯಾಕೆ ಬೇಕು ಅಂತ ಯೋಚನೆ ಮಾಡ್ತಾರೆ. ಇಲ್ಲ, ಇವತ್ತೆಲ್ಲದಕ್ಕೂ ಮಿಷಿನ್ ಬಂದಿದೆ, ಅಥವಾ ಎಲ್ಲವನ್ನು ರೈತ ಕೂಲಿ ಕೊಟ್ಟು ಮಾಡಿಸಬಲ್ಲ, ಅಷ್ಟು ಶಕ್ತಿ ಇದೆ ಅಲ್ವಾ ಆತನಿಗೆ? ಏನು ಇವತ್ತು ಎಲ್ಲ ಮಿಷಿನರಿ ಇದಾವೆ ಸರ್, ಏನು ಹೇಳ್ತಾ ಇದ್ದೆ ಮಾಡ್ಕೊಳ್ಳಿ. ಬಟ್ ಏನಂದ್ರೆ ಒಂದು ಪ್ರತಿಷ್ಠೆ, ಬೆಂಗಳೂರಲ್ಲಿ ಒಂದು ಮನೆ, ಒಂದು ಕಾರು, ಸೂಟು ಬೂಟು, ಇದು ಚಂದ ಅಂತ ಇದೆಲ್ಲ ಸಿನಿಮಾದಲ್ಲಿ ನೋಡಿದಾರಲ್ಲ. ಈಗ ನಾನು ಹೇಳೋದು, ಹೆಣ್ಮಕ್ಳಿಗೆ ಆಸೆ, ಅವರಿಗೆ ರೈತನ್ನೇ ಆಗಿ ಅವ್ರನ್ನಾಗಬೇಡಿ, ನಾವ್ಯಾರೂ ಅಲ್ಲ ಹೇಳಲಿಕ್ಕೆ. ಬಟ್ ಒಂದು ಸತ್ಯ, ರೈತರ ಮಕ್ಕಳು ಕಷ್ಟಪಟ್ಟು ಬದುಕನ್ನು ನೋಡಿರ್ತಾರೆ, ಕಷ್ಟ ಸುಖಗಳನ್ನು ನೋಡಿ ಬೆಳೆದಿರ್ತಾರೆ, ಅಂಥವ್ರ ಹತ್ರ ಜೀವನ ಪೂರ್ತಿ ನೆಮ್ಮದಿಯಾಗಿರ್ಬೋದು. ಆದರೆ ಬಣ್ಣದ ಲೋಕವನ್ನು ಆಸೆಪಟ್ಟು ಸೂಟು ಬೂಟ ಹಾಕೊಂಡಿರೋನಿ ಹಿಂದೆ ಅಯ್ಯೋ ಸ್ವರ್ಗ ಸಿಗುತ್ತೆ ಅಂತ ಓದೋರು, ಸ್ವರ್ಗ ಸಿಗುತ್ತೆ 3 ತಿಂಗಳು, ಆಮೇಲೆ ನಾಯಿಪಾಡು ಬದುಕನ್ನ. ನಿಮ್ಮ ಸ್ಟೋರಿಗಳೆಲ್ಲ ಕೇಳ್ತೀವಲ್ಲ ಸರ್, ಕೇಳ್ತೀನಿ, ಆದ್ರೆ ಸುಮಾರು ಅದೇ ತರ ಆಗಿವೆ. ಇರ್ಲಿ, ಏನೋ ದೇವ್ರ ದಯೆಯಿಂದ ಅಪ್ಪ ನಮ್ಗೆ ಆ ವ್ಯಕ್ತಿ ನಂಬರ್ ಕೊಡಪ್ಪ, ನಮ್ಮ ಮಗಳನ್ನ ಅವ್ರಿಗೆ ಕೊಡಬೇಕು ಅಂತ ಯಾವ್ದಾದ್ರು ಬಂದ್ರೆ ಖಂಡಿತ ನಾನು ನಿಮ್ಮ ಸಂಪರ್ಕ ಮಾಡಿಸ್ತೀನಿ ಅವ್ರಿಗೆ. ಖಂಡಿತ ನಾನು ನಿಮ್ಮ ನಂಬರ್ ನೋಡ್ಕೊಂಡಿದ್ದೀನಿ. ನನಗೆ ಯಾವುದೇ ಬೇಸರ ಇಲ್ಲ. ನನ್ನ ಈ ಪ್ರಯಾಣದಲ್ಲಿ ಸರ್, ಕಳೆದ ಒಂದು 5-6 ವರ್ಷದಿಂದ ಇಂಥ ಎಷ್ಟೋ ಸಂಬಂಧಗಳಿಗೆ ನಾನು ಯಾರೋ ಫೋನ್ ಮಾಡ್ತಾರೆ ಕಾರ್ಯಕ್ರಮ ಮುಗಿದಾದ್ಮೇಲೆ, ಆ ಹೆಣ್ಮಗಳು ಹೆಂಗಿದೆ ಗುರುಗಳೇ, ನಮಗೇನಾದರೂ ಅವ್ರ ಜೊತೆ ಮಾತಾಡಲಿಕ್ಕೆ ವ್ಯವಸ್ಥೆ ಮಾಡಿ ಅಥವಾ ಅಂದಾಗ, ನಾನು ಆ ಹೆಣ್ಮಗಳನ್ನ ಕೇಳ್ತೀನಿ, ಏನವ ಹಿಂಗಂತಿದ್ದಾರೆ, ನಿಮ್ಮ ಅಪ್ಪ ಅಮ್ಮನಿಗೆ ಹೇಳವ ನೋಡವ. ಇಲ್ಲ, ನಮ್ಮ ಅಪ್ಪ ಅಮ್ಮ ಒಪ್ಪಲ್ಲ ಅಂದಾಗ ಅದನ್ನು ಬಿಡ್ತೀನಿ. ಯಾರೋ ಪಾಪ ಹಿಂಗೆ ಬಡವ್ರ ಮಕ್ಕಳು, ನಾನು ಹೆಚ್ಚಾಗಿ ದೊಡ್ಡ ವಿಚಾರಕ್ಕೆ ಹೋಗಲ್ಲ. ಯಾರೋ ಪಾಪ ಇಂಥ ರೈತರ ಮಕ್ಕಳು, ಬಡವ್ರ ಮಕ್ಕಳು ಅಂದಾಗ ಅವ್ರಿಗೆ ಅವ್ರ ನಂಬರ್ ಕೊಟ್ಟು ಅವ್ರನ್ನ ಧರ್ಮಯುತವಾಗಿ ಮಾತಾಡಿಸಿ, ನಾನು ಏನೋ ಒಳ್ಳೇದು ಮಾಡಿಸ್ಬಿಡ್ತೀನಿ ಅಂತ ಇಲ್ಲ, ಬಟ್ ಯಾರೋ ಹಿಂಗೆ ಕೇಳ್ಕೊಂಡು ಬಂದಾಗ ಕೊಟ್ಟಿದ್ದಿದೆ, ಏನು ತೊಂದರೆ ಇಲ್ಲ. ಬಟ್ ನಿಮಗೆ ನಾನು ಹೇಳೋದು, ಏನೋ ಒಂದು ಆಗುತ್ತೆ, ಧೈರ್ಯವಾಗಿರಿ, ಪರವಾಗಿಲ್ಲ. ಆದರೂ ಆಗದೆ ಹೋದರೂ ನಾನು ನನ್ನ ಜೀವನವನ್ನು ಸಂತೋಷವಾಗಿ ಕಳೀತೀನಿ. ಈಗ ಹೆಂಡತಿ ಇರೋರೆಲ್ಲ ನೆಮ್ಮದಿ ಆಗಿದ್ದಾರೆ ಅಂತ ಏನಿಲ್ಲ, ಕಾರ್ಯಕ್ರಮ ಕೇಳ್ತಿರಲ್ಲ, ಗೊತ್ತಲ್ಲ ನಿಮಗೂ.
ಗೊತ್ತು ಗೊತ್ತು ಸರ್, ನಾನು ಕೇಳ್ತಾ ಹೇಳೋದು ಇರ್ತೀವಿ ನಾವು. ತಪ್ಪು ಆಯ್ಕೆ ಮಾಡೋದಕ್ಕಿಂತ, ತಪ್ಪು ಆಯ್ಕೆ ಮಾಡ್ಕೊಂಡು ಜೀವನ ಪೂರ್ತಿ ನರಳೋದಕ್ಕಿಂತ ಒಂಟಿಯಾಗಿ ಇದ್ಬಿಡಿ, ಏನು ತೊಂದರೆ. ಅಂದರೆ ಹಂಗೆ ಇದ್ಬಿಡಿ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಅವಸರದ ಆತುರದ ನಿರ್ಧಾರ ಬೇಡ. ಈಗ ನಮಗೂ ಈಗ ಅನುಭವಕ್ಕೆ ಬರ್ತಾ ಇದೆ. ನನ್ನ ಜೀವನದಲ್ಲೂ ನಾನು ಅದನ್ನು ಬೇರೆ ಬೇರೆಯ ಕಥೆಯೆಲ್ಲ ಕೇಳಿದ್ದೆ. ಈಗ ನನ್ನ ಜೀವನದಲ್ಲಿ ನಾನು ನಮ್ಮಮ್ಮ ಸುಮ್ಮನೆ ಹೇಳ್ತಾರೆ, ಯಪ್ಪ ಹೆಣ್ಣು ಹುಡುಕ್ಬೇಕಣಪ್ಪ ಸಿಗಲ್ಲ ಅಂತ. ಏನೂ ಆಗುತ್ತೆ ಬಿಡವ ಅಂತೀನಿ ನಾನು. ನೀನು ಹಂಗೆ ಹೇಳ್ತೀಯ ಹೆಣ್ಣು ಸಿಗಲ್ಲ ಅಂತ ನಮ್ಮವ್ವ. ಬಿಡವ ಏನೋ ಒಂದು ದಾರಿ ಆಗುತ್ತೆ, ಇನ್ನು ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊಳ್ಬೇಕು. ಯಾಕಂದರೆ ಗೊತ್ತು ನಮ್ಮ ತಾಯಿಯರಿಗೆ ಅಥವಾ ಹಿರಿಯರಿಗೆಲ್ಲ ಗೊತ್ತು ಇವತ್ತೆಲ್ಲ ಹೆಣ್ಣು ಸಿಗೋಕೆ ಎಷ್ಟು ಕಷ್ಟ ಅಂತ. ಯಾರೋ ದೊಡ್ಡವರು ಅಥವಾ ಯಾರೋ ನಮ್ಮ ಸ್ನೇಹಿತರೆಲ್ಲ ಹೇಳ್ತಾರೆ, ಬಿಡಪ್ಪ ನಿಮಗೆಲ್ಲ ಹೆಣ್ಮಕ್ಳು ಹೆಣ್ಣು ಕ್ಯೂ ನಿಂತಿರ್ತಾರೆ ಅಂತ. ಅದೆಲ್ಲ ಸುಳ್ಳು. ನಾನಾದರೂ ನೀವಾದರೂ ನಮ್ಮ ಯೋಗ್ಯತೆಗೆ ಏನು ಸಿಗಬೇಕು ಅದು ಅಷ್ಟೇ ಸಿಗೋದು. ಆ್ಯಂಡ್ ಯಾರೋ ಹೇಳ್ಬೋದು ನನಗೆ, ನಿನಗೇನು ಹೆಣ್ಣು ಸಿಗ್ತವೆಂದು. ಇಲ್ಲ ಇಲ್ಲ ಇಲ್ಲ, ನೀವು ರೈತರಾಗಿ ಹಾಗೆ ನೋಡಿದ್ರೆ ನನಗಿಂತ ಎಲ್ಲ ರೀತಿಯಲ್ಲಿ ನೀವು ಭಾಳ ಮುಂದಿರ್ತೀರಿ, ಬಟ್ ನಿಮಗೆ ಕೊಡ್ತಿಲ್ಲ. ನಮ್ಮ ಕತೆ ಏನು? ಇವತ್ತು ಪರಿಸ್ಥಿತಿ ಹಂಗೆ ಆಗ್ಬಿಟ್ಟಿದೆ. ನಾನು ನನ್ನ ಅನುಭವದಲ್ಲಿ ಹೇಳ್ತೀನಿ ಸರ್, ತುಂಬ ದೊಡ್ಡ ಶ್ರೀಮಂತರ ಮಕ್ಕಳಿಗೆ ಯಾಕೆ ಸಿಗ್ತದೆ? ಯಾಕೆ? ಅವ್ರ ರೈತರು. ಅವನು ಹಾಗೆ ನೋಡಿದ್ರೆ ಕೋಟ್ಯಾಧಿಪತಿ, ಹೆಣ್ಣು ಸಿಗಲ್ಲ. ನಾನು ಒಂದು ಬಹಳ ಗಟ್ಟಿಯಾಗಿ ನನ್ನ ಮನಸ್ಸಿಗೆ ನಾನು ಅಂದುಕೊಂಡಿದ್ದೀನಿ, ಹೆಣ್ಣು ಸಿಗಲಿಲ್ಲ ಅಥವಾ ಹೌದು ಎತ್ತವರಿಗೆ ಮಕ್ಕಳಿಗೆ ಮದುವೆ ಆಗಲಿಲ್ವಲ್ಲಪ್ಪ ಅನ್ನೋ ದುಃಖ ಇದ್ದಿದ್ದೆ, ಅದು ನಡೆಸೋಕ್ಕಾಗಲ್ಲ. ಆದರೆ ಈ ಮಧ್ಯೆ ನಾವು ಒಳ್ಳೆಯ ಹವ್ಯಾಸ, ಯಾವುದೇ ಕೆಟ್ಟ ಚಟಗಳಿರಬಾರ್ದು, ಕೆಟ್ಟ ಯಾವುದೇ ನಶೆಗಳಿರಬಾರ್ದು. ಮತ್ತೆ ಕೇಳಿಸ್ಕೊಳ್ಳಿ, ಒಳ್ಳೆಯವರಾಗಿರಬೇಕು, ಒಳ್ಳೆ ರೀತಿಯಲ್ಲಿರಬೇಕು, ಒಂದು ಒಳ್ಳೆ ದುಡಿಮೆ ಇರಬೇಕು, ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಬೇಕು, ಬಂದವಳನ್ನು ಗೌರವದಿಂದ ಚೆನ್ನಾಗಿ ನಾನು ದೇವತೆಯಂತೆ ನೋಡ್ಕೊಳ್ತೀನಿ ಅನ್ನುವ, ಅಂದರೆ ಮದುವೆ ಆಗೋಕ್ಕಿಂತ ಮುಂಚೆ ಆ ಎಲ್ಲ ರೀತಿಯ ಸದ್ಗುಣಗಳನ್ನು ನಾನು ಪಾಲಿಸಬೇಕು. ಇಷ್ಟು ಇಟ್ಕೊಂಡು ರೆಡಿ ಇರೋಣ. ಭಗವಂತ ಯಾವಾಗಲೂ ನಮಗೆ ಅವಕಾಶ ಕೊಡ್ತಾನೆ ಅಥವಾ ನಮಗೂ ಒಂದು ದಾರಿ ಮಾಡ್ತಾನೆ. ಬಟ್ ನಾವು ಈಗ ನಿಮ್ಮ ಅಣ್ಣಂದ ಹೇಳಿದ್ರಿ ಕುಡಿತಾನೆ ಅಂದಾಗ ಯಾರು ಹೆಣ್ಣು ಕೊಡ್ಬೇಕಪ್ಪ? ಅಥವಾ ಯಾಕೆ ಯಾವ ಹೆಣ್ಣಿನ ಜೀವನ ಹಾಳಾಗಬೇಕು? ಇತ್ತೀಚೆಗೆ ಸ್ವಾತಂತ್ರ್ಯದಿಂದಲೂ ನಮಗೆ ಬೇಡ ಅದು. ಜನಗಳು ಏನ್ ಸಂಪಾದನೆ ಮಾಡಿದ್ರೇನು ಈ ತರ ನೀವು ಮದ್ವೆ ಆಗಿಲ್ಲ ಹಂಗೆ ಹಿಂಗೆ ಅಂತಾರಲ್ಲ. ಅವ್ರ ಹಂಗಂದ್ರೆ ಒಂದು ಹೆಣ್ಣೋಡಪ್ಪ, ಹಂಗಾರ ಮದ್ವೆ ಆಗ್ಬಿಡ್ತು ನೀನ್ ಬಿಡಿ. ಆ ಟೆನ್ಷನ್ ಅಲ್ಲಿ ಇಲ್ಲಿ ತೊಂದ್ರೆ ಇಲ್ಲ. ಈ ಟೆನ್ಷನ್ನು ಇವ್ರನವ್ರು ಹೆಂಗೆ ಹೇಳಿದ್ರು ಅಂತ ಕುಡ್ಕೊಂಡು ಕೂತ್ಕೊಂಡ್ರೆ ಅದು ಪರಿಹಾರವೇ? ಪರಿಹಾರ ಆಗಲ್ಲ. ಇನ್ನಷ್ಟು ಹಾಳು ಮಾಡ್ಕೊಂಡ್ರಿ ಅಂತ ಅರ್ಥ. ಏನೋ ಮುಂದಿನ ವರ್ಷ ಆಗ್ತಿತ್ತೋ ಏನೋ, ಆದ್ರೆ ಅವನು ಕುಡುಕ ಅಂತ ಯಾರೋ ಒಬ್ರು ಹೇಳ್ಕೊಟ್ರು, ಬರೋರು ಬರಲ್ಲ ಆಮೇಲೆ. ಅಂದ್ರೆ ಯಾವುದೋ ನಾವು ಅಂದ್ಕೊಂಡಿದ್ದು ನಡೀತಾ ಇಲ್ಲ ಅಂತ ಮಾತ್ರಕ್ಕೆ ನಾವು ವ್ಯಸನಗಳಿಗೆ ಹೋಗ್ಬಿಟ್ರೆ ಅದು ಗೆದ್ದಂತಲ್ಲ, ಮತ್ತಷ್ಟು ಪಾತಾಳಕ್ಕೆ ಹೋದಂತೆ. ಏನ್ ನಮಗೆ ಅಂದ್ಕೊಂಡಿದ್ದು ಸಿಗ್ಲಿ ಬಿಡ್ಲಿ, ನಾವು ಧರ್ಮವಾಗಿರೋಣ. ಅಲ್ಲೆಲ್ಲೋ ಒಂದು ಕಡೆ ಭಗವಂತ ಜಂಟಿ ಮಾಡ್ತಾನೆ, ಒಂದು ಮಾಡ್ತಾನೆ. ಅಯ್ಯೋ ನಂಗೆ ಸಿಗ್ಲಿಲ್ಲಪ್ಪ ಅದಕ್ಕೆ ನಾನು ಕುಡಿಯೋಕೆ ಶುರು ಮಾಡಿದೆ, ಅದು ನಿನಗೊಂದು ಕಾರಣ ಇರ್ಬೋದು, ಆದ್ರೆ ಲೋಕಕ್ಕೆ ಅದು ಶ್ರಮ ಕೊಡೋ ವಿಚಾರ ಅಲ್ವೇ ಅಲ್ಲ. ಅಯ್ಯೋ ಕೊಡೋಣ ಅಂತಿದ್ದೋ ಅವನೇನೋ ಈ ಕುಡಿಯೋಕೆ ಶುರು ಮಾಡಿದಾನಂತಪ್ಪ, ಬೇಡ ಅಂದ್ಬಿಟ್ಟಿದ್ವಿ, ಯಾರೋ ಎಣ್ಣೆತ್ತಿರೋ ನಂಗೆ ಅಂದ್ಕೊಂಡಪ್ಪ, ನಿಮಗೆ ನಷ್ಟ. ಯಾಕಂದ್ರೆ ಏನೂ ಇಲ್ದಾಗಲೇ ನಿಮಗೆ ನಿಮ್ಮ ಮನೆ ಕಡೆ ಹೆಣ್ಣು ಕೊಡೋಕೆ ಬರೋರು ಏನಾದ್ರು ಬಂದರೆ ಚಾಡಿ ಎಳ್ ಕಳಿಸೋರು ಇರಬೇಕಾದ್ರೆ, ಏನೋ ಒಂದು ಚಟ ಇರಬೇಕಾದ್ರೆ ಇನ್ನೂ 50 ಹೇಳ್ತಾರೆ ಆಮೇಲೆ. ಬೇಡವೇ ಬೇಡ. ನಿಮ್ಮ ತಾಯಿ ಆರೈಕೆ ಮಾಡಿ ಒಳ್ಳೆಯದಾಗುತ್ತೆ. ಇಬ್ಬರಲ್ಲೊಬ್ಬರಿಗೆ ಇನ್ನೊಂದು 2 ವರ್ಷ ಸಮಯ ತಗೊಳ್ಳುತ್ತೆ, ಒಳ್ಳೆಯದಾಗುತ್ತೆ. ದೇವರ ವಿಚಾರದಲ್ಲಿ ಅಥವಾ ಅಯ್ಯೋ ದೇವರೇ ಇಲ್ಲ ಅಥವಾ ನನಗೆ ಅನ್ಯಾಯ ಆಗೋಯ್ತು, ನಾನು ಕುಡಿಯೋದು ಕಲ್ತು ಬಿಡ್ತೀನಿ, ಅದು ಮಾಡಿಬಿಡ್ತೀನಿ, ಇದು ಮಾಡಿಬಿಡ್ತೀನಿ. ಹೆಂಡತಿ ಇಲ್ಲದೆ ಇರೋರು ಅಥವಾ ಮದುವೆ ಆಗಿಲ್ಲದೆ ಇರೋರು ಲೋಕದಲ್ಲಿ ಕೋಟಿ ಜನ ಇದ್ದಾರೆ. ಅವರೆಲ್ಲ ಬದುಕಿದ್ದಾರೆ. 3 ಹೊತ್ತು ಊಟ ಭಗವಂತ ನಾನು ಕಣ್ತುಂಬ ನಿದ್ದೆ, ಕೈ ತುಂಬ ಕೆಲಸ, ಮನೆ ತುಂಬ ಮನಸ್ಸಿನ ತುಂಬ ನೆಮ್ಮದಿ ಕೊಟ್ಟಿದ್ದೀಯಪ್ಪ. ಇದನ್ನು ಮೀರಿ ನಾನು ಅತಿ ಆಸೆ ಪಡಲ್ಲ. ಅದು ಕೊಟ್ಟು ಆಯಿತು, ಕೊಡಲಿಲ್ವಾ ಪರವಾಗಿಲ್ಲ. ಯಾಕಂದ್ರೆ ಅನ್ನ ಇಲ್ದಿರೋರು ಎಷ್ಟು ಜನ ಇದ್ದಾರೆ, ಇರೋಕೆ ಮನೆ ಇಲ್ದಿರೋರು ಎಷ್ಟು ಜನ ಇದ್ದಾರೆ, ಅಥವಾ ಕಣ್ಣು ಮುಂದೆ ತಂದೆ ತಾಯಿ ಇಲ್ದಿರೋರು ಎಷ್ಟು ಜನ ಇದ್ದಾರೆ. ಆದರೆ ಏನು ಸ್ವಲ್ಪ ತಾಯಿಗಿರೋ ಕೊರಗು ಅದನ್ನು ನೀವು ಕಡಿಮೆ ಮಾಡಲಿಕ್ಕೆ ಆಗಲ್ಲ. ಯಾಕಂದರೆ ನೀವು ಅವರ ಹೃದಯದಲ್ಲಿ ಇಳಿದು ಆ ದುಃಖವನ್ನು ಅಳಿಸಿ ಹಾಕ್ಲಿಕ್ಕೆ ಬರೋಕ್ಕೆ ಸಾಧ್ಯನೇ ಇಲ್ಲ. ನಿಮಗೆ ಮದುವೆ ಆಗಬೇಕು, ಆ ನೋವು ಹೋಗಬೇಕು. ಹೌದು ಸರ್.
ಅಮ್ಮ ನೀನು ಬೇಜಾರು ಮಾಡ್ಕೊಳ್ಬೇಡಮ್ಮ ಅಂತ ಹೇಳಿದ್ ಮಾತ್ರಕ್ಕೆ ಅವ್ರು ಸುಮ್ಮನೆ ಆಗಲ್ಲ. ಅವ್ರು ಹಗಲು ರಾತ್ರಿ ಅದೇ ಯೋಚನೆ ಅವ್ರದ್ದು. ತಾಯಿಯಾಗಿ ಅವ್ರ ಕರಳು ಆ ರೀತಿ ಬಡಿಯುತ್ತೆ, ಏನು ತೊಂದರೆ ಇಲ್ಲ, ಅಥವಾ ಏನು ಅದನ್ನು ಮಾಡಲಿಕ್ಕೆ ಆಗಲ್ಲ. ನೀವು ಹೇಳೋದು, ನೀವು ಕುಗ್ಗಬೇಡಿ, ನೀವು ವ್ಯಸನಕ್ಕೆ ಹೋಗಬೇಡಿ, ನೀವು ಮದ್ಯಪಾನ ಅಥವಾ ಎಣ್ಣೆ ಕುಡಿಯೋದು ಅಥವಾ ಸಿಗಲಿಲ್ಲ ದೇವ್ರ ಮೋಸ ಮಾಡಿಬಿಟ್ಟ ಅಂತ ಏನೋ ಕೆಟ್ಟದಾಗ ಮಾತಾಡ್ಕೊಂಡು ಬರೋದು ಇಲ್ಲ. ನೀವು ಹಿಂಗೇ ಸಜ್ಜನರ ಥರ ಇರಿ, ಒಳ್ಳೆ ದಾರಿಯಲ್ಲಿರಿ, ಒಳ್ಳೆಯದೇನೋ ಹಾಗೇ ಆಗುತ್ತೆ. ನನಗೆ ಒಳ್ಳೇದಾಗಲಿಲ್ಲ ಅಂದ್ಕೊಂಡು ನಾನು ಸಡನ್ನಾಗಿ ಕೆಟ್ಟವನ ಆದರೆ ನಿನ್ನನ್ನು ಕೆಟ್ಟವನು ಅಂತ ಆಗೋ ಒಳ್ಳೇದು ಆಗಲ್ಲ. ಆಮೇಲೆ ಹಂಗೆ ಇರಿ, ಏನು ತೊಂದರೆ ಇಲ್ಲ. ರೈತರಾಗಿ ಅಂತ ನಾನು ರೈತ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳಿ. ಇದಕ್ಕೋಸ್ಕರ ನೀವೇನೇನೋ ಬದಲಾಗ್ಲಿಕ್ಕೆ ಹೋಗಬೇಡಿ, ಎಲ್ಲ ಒಳ್ಳೇದಾಗುತ್ತೆ. ನಿಮ್ಮ ಅಣ್ಣವ್ರಿಗೆ ಸ್ವಲ್ಪ ಬಿಡಿಸಿ ಹೇಳಿ, ನೋಡಪ್ಪ ನೀನು ಹಿಂಗೆ ಮಾಡೋದ್ರಿಂದ ಒಂದು ನಿನಗೂ ಪ್ರಾಬ್ಲಮ್ಮು, ನನಗೂ ಪ್ರಾಬ್ಲಮ್, ಮನೆಗೂ ಪ್ರಾಬ್ಲಮ್. ಹೌದು, ಇರೋನೊಬ್ಬನ ಕಳ್ಕೊಂಡಿದ್ದೀವಿ, ನೀನು ಏನೋ ಆಗೋದು ನನಗಿಷ್ಟ ಇಲ್ಲ. ಅವ್ರು ಇದ್ದಿದ್ರೆ ಸಹ ನಮ್ಗೆ ಸರಿ, ಅವ್ರು ಎದ್ದಿದ್ರೆ ಮಾಡ್ಬಿಡೋರು ಆಗ್ಲೇ. ಅವರು ಆಕ್ಸಿಡೆಂಟ್ ಅಲ್ಲಿ ತೀರೋಗ್ಬಿಟ್ರು ಪಾಪ. ಅರ್ಥವಾಗುತ್ತೆ. ಬಟ್ ಏನಂದ್ರೆ ತಂದೆ ಅಂತಕ್ಕಂಥವ್ರು ಸ್ವಲ್ಪ ಜವಾಬ್ದಾರಿಯಿಂದ ಇರೋದು ಮಕ್ಕಳಿಗೆ ಅದು ಒಳ್ಳೇದು. ಇಲ್ಲ ಅಂದಾಗ ಈಗ ಒಳ್ಳೆ ತಂದಲ್ಲಿ ಅವರೇ ಸಹ ನಮ್ ತಂದೆ, ಆದ್ರೆ ಹಿಂಗೆ ಹಿಂದೆ ಹೋಗೋದಲ್ಲ ಅವ್ರೆಲ್ಲುವೆ. ಆಯ್ತು ಆಯ್ತು, ಪರವಾಗಿಲ್ಲ. ಅವ್ರಿಗೆ ಏನೋ ಆ ಮಟ್ಟಿನ ಬುದ್ಧಿ ಇಲ್ವೇನೋ, ಅಥವಾ ಆ ಮಟ್ಟಿಗೆ ನಿಮಗೆ ಏನೋ ಉಪಕಾರ ಮಾಡುವಷ್ಟು, ಮದುವೆ ಮಾಡಿಸುವಷ್ಟು ಏನೋ ಭಗವಂತ ಶಕ್ತಿ ಕೊಟ್ಟಿಲ್ವೇನೋ, ತೊಂದರೆ ಇಲ್ಲ. ಅವ್ರ ಪಾಡಿಗೆ ಚೆನ್ನಾಗಿರ್ಲಿ, ಕಷ್ಟಪಟ್ಟಿದ್ದಾರೆ, ಕಷ್ಟಪಡೋ ಕಾಲದಲ್ಲಿ. ಹೌದಲ್ಲ? ಈಗ್ಲೂ ಕಷ್ಟಪಟ್ಟು ಮಾಡ್ತಾರೆ ಸರ್. ಈಗ್ಲೂ ಕಾಲ್ ಏಟಾಗಿದೆ ಅಂಥದ್ರಲ್ಲೂ ಕೆಲಸ ಎಲ್ಲ ಮಾಡ್ತಾರೆ ಚೆನ್ನಾಗಿ. ಆಯ್ತು, ನಿಮಗೆ ಮನೆ ಬಗ್ಗೆ, ಬದುಕಿನ ಬಗ್ಗೆ ಅಥವಾ ಸಮಾಜದ ಬಗ್ಗೆ, ದೇವ್ರ ಬಗ್ಗೆ ಯಾವುದೇ ಅಸಹನೆ ಬೇಡ, ಪರವಾಗಿಲ್ಲ. ಈಗ ನೀವು ಇದಕ್ಕೆ ಹಂಗನ್ನೋದಾದರೆ ಇನ್ನೂ 17, 18, 20, 25 ವಯಸ್ಸಲ್ಲೇ ಏನೋ ಕಾರಣಕ್ಕೆ ಐಸಿಯು ಸೇರಿರೋನು ಇನ್ನೆಷ್ಟು ಬೈಕೊಳ್ಬೇಕು ದೇವರನ್ನ. ಅಂದರೆ 27, 28ಕ್ಕೋ ಇನ್ನು ಮದುವೆ ಆಗಿ ಜೀವನ ನಡೆಸಬೇಕು ಅಂತ ಕನಸು ಕಂಡವನು ಏನೋ ಕಾಯಿಲೆ ಬಂದು ಆಪರೇಷನ್ ಆಗಿ ಇವನು ಬದುಕುತ್ತಾನೋ ಇಲ್ವೋ ಅಂತ ಡಾಕ್ಟ್ರಿಗೆ ಕನ್ಫ್ಯೂಸ್ ಆಗಿ ಐಸಿಯುನಲ್ಲಿ ಇಟ್ಟಿದ್ದಾರಲ್ಲ, ಅವನ ತಲೆಯಲ್ಲಿ ಇನ್ನೆಷ್ಟು ಬದುಕಿನ ಅಂದರೆ ಅವನು ಹೇಳ್ತಾನೆ. ಅವನ ಹತ್ರ ಹೋಗ್ಬಿಟ್ಟು, ಅಪ್ಪ ನಿನಗೆ ಯಾರನ್ನು ಮದುವೆ ಮಾಡಬೇಕು ಹೇಳೋ, ನಿನಗೆ ಎಷ್ಟು ಕೋಟಿ ಬೇಕು ಹೇಳೋ, ನಿನಗೇನು ಬೇಕು ಹೇಳೋ ಅಂತಂದರೆ, ನನಗೇನೂ ಬೇಡ, ನನ್ನನ್ನು ಆರೋಗ್ಯವಂತ ಮನುಷ್ಯನನ್ನಾಗಿ ಮಾಡಿ ಆಸ್ಪತ್ರೆಯಿಂದ ಆಚೆ ಕಳಿಸ್ಬಿಡಿ ಅಂತ ಅವನು. ಯಾಕಂದ್ರೆ ಅವನಿಗೆ ಗೊತ್ತು ಬದುಕಿನ ಬೆಲೆ ಏನು ಅಂತ. ಸಾವಿನ ಅಂಚಿಗೆ ಹೋದಾಗಲೇ ಬದುಕಿನ ಬೆಲೆ ಗೊತ್ತಾಗೋದು, ಹಸಿವಾದಾಗಲೇ ಅನ್ನದ ಬೆಲೆ ಗೊತ್ತಾಗೋದು, ತಂದೆ ತಾಯಿ ಕಳ್ಕೊಂಡಾಗಲೇ ಹೆತ್ತವರು ಬೆಲೆ ಗೊತ್ತಾಗೋದು, ಗುರುವಿನಿಂದ ದೂರವಾದ ಮೇಲೆ ಗುರುವಿನ ಬೆಲೆ ಗೊತ್ತಾಗೋದು, ತಾಯ್ನಾಡಿಂದ ದೂರ ಆದ ಮೇಲೆ ತಾಯ್ನಾಡಿನ ಬೆಲೆ ಗೊತ್ತಾಗೋದು. ಹಾಗೆ ನಿಮಗೆ ಬದುಕು, ನನಗೆ ಹೆಣ್ಣು ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೆ ಬದುಕು ಅಸಡ್ಡೆಯಿಂದ ನೋಡಬೇಡಿ. ಬದುಕು ಅನ್ನೋದೇ ದೊಡ್ಡ ಅವಕಾಶ. ಇದ್ರ ಒಳಗಡೆ ಮದುವೆ ಆಗೋದು, ಕಾರ್ ತಗೊಳ್ಳೋದು, ಆಸ್ತಿ ತಗೊಳ್ಳೋದು, ಅಥವಾ ಒಳ್ಳೆ ಊಟ ತಿನ್ನೋದು, ಇವೆಲ್ಲ ಮಧ್ಯದಲ್ಲಿ ಚಿಕ್ಕ ಪುಟ್ಟ ವಿಚಾರಗಳು. ಆದ್ರೆ ಇದೆಲ್ಲದಕ್ಕಿಂತ ದೊಡ್ಡ ವರ ಏನು? ನಾನು ಆರೋಗ್ಯವಾಗಿದ್ದೀನಪ್ಪ, ಪುಣ್ಯ, ಇದೇ ದೊಡ್ಡ ವರ. ಹೌದು ಸರ್. ಒಂದು ವೇಳೆ ನಾಳೆನೆ ನಿಮಗೆ ಏನೋ ಒಂದು ರೋಗ ಬರಬಾರ್ದು, ಬಂತು, ಆಗೋದು ಬೇಡ, ನೀವು ಚೆನ್ನಾಗಿರಿ, ಸುಮ್ಮನೆ ಹೇಳ್ತೀನಿ, ಏನೋ ಬಂತಪ್ಪ, ಅವಾಗ ನಿಮ್ಮನ್ನ ಯಾವಾಗ ಮದುವೆ ಆಗ್ತೀರಿ ಅಂದ್ರೆ, ಯಪ್ಪ ಮದುವೆ ಬೇಡ, ನನ್ನನ್ನು ವಾಸಿ ಮಾಡಿಬಿಟ್ರೆ ನಾನು ಹೆಂಗೋ ನೆಮ್ಮದಿಯಾಗಿ ಬದುಕೊಳ್ತೀನಿ ಅಂತೀರಾ. ಹಾಗಾಗಿ ಬದುಕನ್ನು ಪ್ರೀತಿ ಮಾಡಿ, ಈ ಮದುವೆ ಆಗಿಲ್ಲ ಅಥವಾ ಈ ಕಾರಣಕ್ಕೆ ದುಃಖ ಪಡೋದು ಬೇಡ. ಹೌದು, ನಿಮ್ಮ ದುಃಖ ನನಗೆ ಅರ್ಥವಾಗುತ್ತೆ, ಬಟ್ ಈ ನಡುವೆ ನೀವು ಜೀವನದ ಮೇಲಿನ ಪ್ರೀತಿ ಕಳ್ಕೊಳ್ಬಾರ್ದು ಅಂತ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಷ್ಟೇ. ಎಷ್ಟೋ ಜನ ಈ ಎಡವಟ್ಟು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈಗ ನಿಮ್ಮ ಅಣ್ಣನೇ ಉದಾಹರಣೆ ತಗೊಳ್ಳಿ, ಚೆನ್ನಾಗಿದ್ರು ಪಾಪ, ಹೌದು, ಬಟ್ ಈ ಊರಿನವ್ರು ಏನೇನೋ ಮಾತಾಡ್ತಾರೆ, ನನಗೆ ಹೆಣ್ಣು ಸಿಗ್ತಿಲ್ಲ ಅದಕ್ಕೆ ನಾನು ಹಿಂಗೆ ಮಾಡಿದೆ ಅಂದರೆ ಅದು ಯಾರು ತಪ್ಪು? ಅಥವಾ ಬಿದ್ದಾಗ ಯಾರು ನೋಡ್ತಾರೆ? ಈಗ ತಾಯಿ ಜೊತೆ ಇವರು ಸೈಡಲ್ಲಿ ಮಲಗಬೇಕಾಗುತ್ತೆ, ಇಬ್ಬರನ್ನು ನೋಡಬೇಕಾಗುತ್ತೆ ಅಷ್ಟೇ. ಹಂಗಾಗೋದು ಬೇಡ. ಜೀವನದ ಮೇಲಿನ ಪ್ರೀತಿಯನ್ನು ಕಾಯ್ದಿಟ್ಟುಕೊಳ್ಳಿ. ಊರಲ್ಲಿರೋ ಏನೋ ಊರವ್ರಿಗೆಲ್ಲ ಆಗಿದ್ದು ನನಗೂ ಆಗುತ್ತೆ, ನಾನು ಒಬ್ಬನಿಗೆ ಅನ್ಯಾಯ ಮಾಡಿಲ್ಲ ದೇವರು. ಹೌದಲ್ಲ? ಹೌದು ಸರ್. ಅವ್ರಿಗಾಗೋದು ನನಗೂ ಆಗುತ್ತೆ, ಪರವಾಗಿಲ್ಲ. ಒಬ್ಬೊಬ್ಬರ ಭಾಗ್ಯದಲ್ಲಿ ಒಬ್ಬನೊಂದು. ಊರಲ್ಲೊಬ್ಬ ಕೋಟಿ ಮನೆ ಕಟ್ಟಿದ್ರೆ ಇನ್ಯಾರೋ ಒಬ್ಬ ಒಂದು 4 ತೆಂಗಿನ ಗರಿ ಹಾಕೊಂಡು ಗುಡಿಸ್ಲು ಕಟ್ಕೊಂಡಿದ್ದಾನೆ. ಅವನ ಪಾಲಿಂದ ಅವಂದು, ಇವನ ಪಾಲಿಂದ ಇವಂದು. ಒಬ್ಬ ಗುಡಿಸ್ಲಲ್ಲಿರೋನು ಅನ್ಬೋದ, ಅಯ್ಯೋ ದೇವ್ರ ಅವನಿಗೆ ಅಷ್ಟೊಂದು ಕೊಟ್ಟು ನನ್ನನ್ನು ಯಾಕೆ ಹಿಂಗಿಟ್ಟ ಅಂತ. ಇಲ್ಲ, ನನ್ನ ಪಾಲಿ ನಂದು ಅಂದ್ಕೊಂಡ್ರೆ ಅವನು ನೆಮ್ಮದಿಯಾಗಿರ್ತಾನೆ. ಇಲ್ಲ, ಅವನಿಗೆ ಮಾತ್ರ ಹಂಗಿದೆ, ಅವನನ್ನೇನಾದರೂ ಮಾಡಿ ಕೆಳಗಡೆ ಎಳಿಬೇಕು, ಅವನನ್ನೇನಾದರೂ ಮಾಡಿ ಹಾಳು ಮಾಡಬೇಕು ಅಂತ ಹೊರಟ್ರೆ ಅವನು ಹಾಳು, ಇವನು ಹಾಳು. ನಮ್ಮ ಪಾಲಿಗೆ ಬಂದದ್ದನ್ನು ಸಂತೋಷಿಸಬೇಕು. ಆ ಬುದ್ಧಿ ಬರಬೇಕು ಅಂದರೆ ನಾವು ಸ್ವಲ್ಪ ಸಜ್ಜನರ ಹಿಂದೆ ಮುಂದೆ ಸುತ್ತಬೇಕು, ಇಂಥ ಕಥೆಗಳು ಕೇಳಬೇಕು. ಅಯ್ಯೋ ನಾನು ಹೆಣ್ಣು ಸಿಕ್ಕಿಲ್ಲ ಅಂತ ಒದ್ದಾಡ್ತಾ ಇದ್ದೆ, ಹೆಣ್ಣು ಸಿಕ್ಕಿ ಮದುವೆ ಆಗಿರೋರು ಇನ್ನೊಂದು ಒದ್ದಾಟ ಅವ್ರದ್ದು.
ಹೌದು. ಕೇಳ್ತಾ ಇರ್ತೀನಿ ಸರ್ ನಾನು ಎಲ್ಲ. ಆ ಈ ಕಥೆಗಳೆಲ್ಲ ನಾನು ಕಾರ್ಯಕ್ರಮದಲ್ಲಿ ಯಾಕೆ ಮಾಡಿಸ್ತಾ ಇದ್ದೀನಿ ಅಂದರೆ, ಮದುವೆ ಅಯ್ಯೋ ಆ ಗಂಡ ಹೆಂಡತಿ ಮದುವೆ ಆಗಿ ಇಷ್ಟೆಲ್ಲ ಒದ್ದಾಡಿ ಅವನು ಯಾರು ಹೆಂಡತಿ ಗಂಡನ್ನೇ ಕೊಲೆ ಮಾಡಿಬಿಟ್ಲಂತೆ, ಹಂಗಾರೆ ನನಗೆ ಮದುವೆನೇ ಬೇಡಪ್ಪ, ಆಹಾ ಮದುವೆ ಬೇಡ ಅಂತ ಹೇಳಲಿಕ್ಕಲ್ಲ ಈ ಕಾರ್ಯಕ್ರಮ ಮಾಡ್ತಿರೋದು. ಆಯ್ಕೆಯನ್ನು ಚೆನ್ನಾಗಿ ಮಾಡಿ ಅಂತ. ಆಯ್ಕೆ ಮಾಡಬೇಕಾದ್ರೆ ಚೆನ್ನಾಗಿದ್ದರೆ ಚಂದ. ಆಯ್ಕೆ ಸಮಯದಲ್ಲಿ ಮೋಹಕ್ಕೋ ಕಾಮಕ್ಕೋ ಲೈಂಗಿಕತೆಗೋ ಬಿದ್ದು ಯಾವುದು ಬೇಕು ಅದನ್ನು ಅಂದ ನೋಡಿ ಕಟ್ಕೊಂಡು ಬಂದರೆ ಆಮೇಲೆ ನರಕ ಅನುಭವಿಸ್ಬೇಕಾಗುತ್ತೆ. ಕಾಸು ನೋಡಿದವಳಿಗಿಂತ ಕಷ್ಟ ನೋಡಿದವಳು ಚಂದ ಅಲ್ವಾ? ಹೌದು ಸರ್. ಆಗ್ತಾಳೆ, ಒಳ್ಳೆಯದಾಗುತ್ತೆ, ಧೈರ್ಯವಾಗಿರಿ, ನಿಮಗೆ ಎಲ್ಲ ಒಳ್ಳೆಯದಾಗಬೇಕು. ನನ್ನ ಕೃಷ್ಣನ ಅನುಗ್ರಹ ಇನ್ನೆರಡು ವರ್ಷದಲ್ಲಿ ನಿಮ್ಮ ಮನೆಗೆ ಒಳ್ಳೆಯದಾಗಲಿ. ನಿನ್ನ ತಾಯಿಗೆ ಸ್ವಲ್ಪ ಸಮಾಧಾನ ಹೇಳ್ತಾ ಇರು, ಆಯ್ತವ ಆಗುತ್ತೆ, ಅವ್ರ ದುಃಖ ಅವ್ರದ್ದು ಇದ್ದಿದ್ದೆ, ಏನೂ ಮಾಡಲಿಕ್ಕಾಗಲ್ಲ. ಬಟ್ ನೀವು ಮೊರೆ ಹಾಕ್ಕೊಂಡು ದುಃಖದಲ್ಲಿ ಕೂತ್ಕೊಳ್ಳೋ ಥರ ಏನೂ ಆಗಿಲ್ಲ. ಯಾವತ್ತೋ ಒಂದು ದಿವಸ ಎದ್ದು ಹೇಳೋಕ್ಕಾಗದಿರೋ ಕಾಯಿಲೆ, ಏನೋ 80ರಲ್ಲಿ 60ರಲ್ಲಿ ಬರಬೇಕಾದ ನಿಶಕ್ತಿ ಈಗ 80 ವರ್ಷ ಅವ್ರಿಗೆ 75 ವರ್ಷ ತಾಯಿ ಅವ್ರಿಗೆ. ಆಯಿತು, ಅವ್ರದ್ದಲ್ಲ, ನಿಮ್ಗೆ ಹೇಳ್ತಿರೋದು. ನೀವು ಬದುಕಲ್ಲಿ ಯಾವಾಗ ದುಃಖಕ್ಕೊಳಗಾಗಬೇಕು ಅಂದರೆ 80-60ರಲ್ಲಿ ಬರಬೇಕಾದ ದೇಹದ ನಿಶಕ್ತಿ ನಾಳೆಯಿಂದಲೇ ಶುರುವಾದರೆ ನೀವು ದುಃಖ ಪಡ್ಬೋದು. ಇದೇನಪ್ಪ ನನ್ನ ಬದುಕು ಮೂಲೆ ಸೇರಿಬಿಡ್ತಲ್ಲ ಅಂತ. ಹಂಗೇನಾಗಿಲ್ಲ, ಚೆನ್ನಾಗೇ ಇದ್ದೀರಾ, ಹೌದಲ್ಲ? ಓಡಾಡ್ತೀರಿ, ಹೊಲ್ತಕ್ಕೆ ಹೋಗ್ತೀರಿ, ಎಲ್ಲ ಒಳ್ಳೇದಾಗ್ತಾ ಇದೆ, ಅಥವಾ ಒಳ್ಳೆ ರೀತಿಯಲ್ಲಿ ಆರೋಗ್ಯವಾಗಿದ್ದೀರಿ ಅಂದ್ರೆ ಅದರ ಅರ್ಥ ನೀವೀಗ ಭಗವಂತನ ಅನುಗ್ರಹದಲ್ಲೇ ಇದ್ದೀರಿ, ನಿಮಗೇನೂ ನಷ್ಟ ಮಾಡಿಲ್ಲ ಅವನು. ಆದರೆ ಮದುವೆ ಅನ್ನೋದನ್ನೇ ನೀವು ಒಂದು ವೇಳೆ ತುಂಬ ದೊಡ್ಡದು ಮಾಡಿ ದುಃಖಕ್ಕೊಳಗಾಗಿ ಏನೋ ರೋಗ ತರಿಸ್ಕೊಳ್ತೀರಾ ಅಂದರೆ ಅದು ಭಗವಂತನ ಶಾಪ ಅಲ್ಲ, ಅದು ನಮ್ಮದೇ ತಪ್ಪು ಯೋಚನೆಗಳಿಂದ ತಂದುಕೊಂಡ ಮನೋರೋಗ. ತಾಯಿ, ತಂದೆ, ಅಣ್ಣ, ನೀವು, ಅಕ್ಕ, ತಂಗಿ ಕರೆದು ಕಳಿಸಿ ಎಲ್ಲ ಅಂದರೆ ಮದುವೆ ಆದಮೇಲೆ ಚೆನ್ನಾಗಿರ್ತೀನಿ ಅಂತ ಏನು ಆ ನಗದೆ ಸುಮ್ಮನೆ ಕೂತ್ಕೊಂಡ್ಬಿಟ್ಟಿರ. ಆಮೇಲೆ ಮದುವೆ ಆದ್ಮೇಲೆ ಈಗಿರೋ ಸಂತೋಷನೂ ಇರುತ್ತೋ ಇಲ್ವೋ ಯಾರಿಗ್ ಗೊತ್ತು. ಇರಲಿ, ಎಲ್ಲ ಒಳ್ಳೆಯದೇ ಆಗಲಿ, ಬಟ್ ಸಂತೋಷವನ್ನು ಮುಂದೂಡಬೇಡಿ. ಯಾಕೆ? ಮದುವೆ ಆದವನು ಮಾತ್ರ ಸಾಯ್ತಾನೆ, ಮದುವೆ ಆಗದೆ ಇರೋನು ಸಾಯಲ್ಲ ಅಂತ ಏನಿಲ್ಲ. ಮದುವೆ ಆದ್ರೂ ಆಗದೆ ಹೋದ್ರು ಸಾವಿಗೆ ಅದೆಲ್ಲ ಏನು ಬೇಕಿಲ್ಲ. ಊರಲ್ಲಿರೋ ಎಲ್ರಿಗೂ ಏನಾಗುತ್ತೋ ನನಗೂ ಅದೇ ಆಗುತ್ತಪ್ಪ, ಏನು ಇದಕ್ಕೆ ದುಃಖ ಪಡೋದಿಲ್ಲ, ಭಗವಂತ ಕೊಟ್ಟಿದ್ದಾನೆ, ಚೆನ್ನಾಗಿ ಉಂಡು ತಿಂದು ಜೀವನ ಕಾಪಾಡ್ಕೊಳ್ತೀನಿ, ಆಗಲಿ ಬಿಡಲಿ, ಏನು ತೊಂದರೆ ಇಲ್ಲ. ಬಟ್ ನನ್ನ ಪ್ರಯತ್ನ ನಾವು ಮಾಡಬೇಕು, ಹೋಗಬೇಕು, ಅಲ್ಲಿ ಯಾರಿಗೂ ಬ್ರೋಕರ್ಗೆ ಹೇಳ್ಬೇಕು, ಇಲ್ಲಿ ಯಾರಿಗೂ ಹೇಳ್ಬೇಕು, ನಮ್ಮ ಪ್ರಯತ್ನ ನಾವು ಮಾಡಬೇಕು. ಹೌದೌದು, ಹೇಳ್ತಾ ದಿವಸ ಆದ್ರೆ ಬ್ರೋಕರ್ ಅವರು ಸುಮ್ನೆ ತೋರಿಸ್ತೀವಿ ಅಂತಾರೆ ತೋರ್ಸೋದಿಲ್ಲ, ಅವರು ಸುಮ್ನೆ ಹೇಳ್ತಾರೆ ಅಷ್ಟೇ. ಸುಮ್ಮನೆ ಹೇಳ್ತಾರೆ, ದುಡ್ಡು ಕೊಡಿ 10,000 ಮಧ್ಯ ಅಂತಾರೆ, ತೋರ್ಸಲ್ಲ ಅವರು. ಅಯ್ಯೋ, ಯಾರನ್ನು ನಂಬೋದು ಸರ್ ಇಲ್ಲಿ. ಇರಲಿ, ಎಲ್ಲ ಒಳ್ಳೇದಾಗಲಿ, ತೊಂದರೆ ಇಲ್ಲ. ನೀವೇ ಫೋನ್ ಮಾಡ್ತೀರಾ, ಅಯ್ಯೋ ಸರ್ ನಮ್ಮ ಅಣ್ಣಂಗೋ ನನಗೋ ಒಬ್ರಿಗೆ ಆಯಿತು ಅಂತ, ಹಂಗಾಗುವಂತಾಗಲಿ ಮುಂದಿನ ಅತಿ ಶೀಘ್ರದಲ್ಲಿ. ಬಟ್ ನಾನು ಹೇಳೋದು, ಯಾವುದೇ ಕಾರಣಕ್ಕೂ ನೀವು ವ್ಯಸನ ಕಡೆ ಹೋಗಬಾರ್ದು, ಚಟಗಳ ಕಡೆ ಹೋಗಬಾರ್ದು. ಅರ್ಥ ಆಯ್ತಲ್ಲ? ಇಲ್ಲ ಸರ್, ನಾವು ಹೋಗಲ್ಲ, ಹಂಗೆಲ್ಲ ಕಡೆಲೂ ನೋಡ್ಕೊತಾ ಇದೀವಿ ನಾವು. ದೇವ್ರ ದಯೆಯಿಂದ ಇಲ್ಲಿ ಯಾರೋ ಒಬ್ರು ನಿಮ್ಮ ನಂಬರ್ ಕೇಳಿದ್ರೆ ಅಕಸ್ಮಾತ್ ಖಂಡಿತ ನಾನು ಅವ್ರಿಗೆ ಕೊಡ್ತೀನಿ, ನೀವು ಮಾತಾಡ್ಕೊಳ್ಬೋದು. ದೇವ್ರು ನಂಬಿ ಎಲ್ಲ ಒಳ್ಳೇದಾಗುತ್ತೆ. ಭೂಮಿತಾಯಿ ನಂಬಿದ್ದೀರಿ, ಆ ಭೂಮಿತಾಯಿ ನಿಮಗೆ ಅನ್ನ ನೀರಿಗೆ ಏನು ಕೊರತೆ ಮಾಡಿಲ್ಲ. ಆದರೆ ಹೆಣ್ಣಿನ ವಿಚಾರದಲ್ಲಿ ಸ್ವಲ್ಪ ಕಾಯೋದು ನಿಮ್ಮ ಕರ್ಮದಲ್ಲಿ ಇದೆ ಅನ್ನೋದಾದರೆ ಕಾಯಲೇಬೇಕು, ಬೇರೆ ದಾರಿ ಇಲ್ಲ. ಆದರೆ ಖುಷಿಯಿಂದ ಕಾಯಿರಿ, ತುಂಬ ದುಃಖದಲ್ಲಿ ಕಾಯೋದು ಬೇಡ, ರೋಗ ಬಂದ್ಬಿಡ್ತವೆ. ಒಳ್ಳೇದಾಗಲಿ, ಶುಭವಾಗಲಿ. ಪರಮಾತ್ಮ ನೋಡಿ, ನಮಗೆ ರೈತರು ಮಕ್ಕಳಿಗೆ ಹೆಣ್ಣು ಕೊಡಲ್ಲ, ಇದು ಹೆಂಗಾಯ್ತು? ಬಡವ್ರ ಮಕ್ಕಳಿಗೂ ಕೊಡಲ್ಲ, ರೈತರ ಮಕ್ಕಳಿಗೂ ಕೊಡಲ್ಲ. ಈಗ ನಾನು ಯಾರೂ ಇಲ್ಲ, ಹೆಣ್ಣೆತ್ತು ತಂದೆ ತಾಯಿಗೆ ಹಕ್ಕಿದೆ, ಅವ್ರು ಯಾರಿಗೆ ಕೊಡಬೇಕು ಅಂತ, ಅದನ್ನು ಹೇಳಿಕ್ಕೆ ನಾನು ಯಾರು? ಬಟ್ ನಾನು ಹೇಳೋದು ಪರಿಸ್ಥಿತಿ ಯಾಕೆ ಹಿಂಗಾಯಿತು ಅಂತ. ಯಾರೋ ಹೇಳ್ತಾ ಇದ್ರು, ಈಗ ಹಾಡು ಚೇಂಜ್ ಮಾಡಬೇಕು,
ಬಡತನದ ಮನಿಯೊಳಗ ಗಂಡು ಹುಟ್ಟಬಾರದು. ಆ ಸ್ಥಿತಿಗೆ ಬಂದಾಗ್ಬಿಟ್ಟಿದೆ ಕತೆ. ಇರಲಿ, ಈಗ ಒಂದು ಕಾಲೇಜ್ ಟೈಮಲ್ಲೇ ಈ ಹುಡುಗಂಗೆ ಈ ಹುಡುಗಿ ಅಂತ ಅಲ್ಲಲ್ಲೇ ಸೆಟ್ ಆಗ್ತಾರೆ. ಅಯ್ಯೋ ಹಣೆ ಬರುವೆ, ಹೆಂಗೆ ಆಗ್ಬಿಟ್ಟಿದೆ. ನನ್ನ ಕತೆಗಳಲ್ಲಿ ಎಷ್ಟು ಕೇಳ್ತೀನಲ್ಲ. ಇನ್ನು ಒಂದು ಕಾಲೇಜಿಗೆ ಹೋಗ್ತಿದ್ದ 18-19 ಹುಡುಗಿ, ಇವನು 21-22ರವನು, ಅಥವಾ ಇವನು 19-20 ವಯಸ್ಸವನು. ಅವನು ಫೋನ್ ಮಾಡ್ತಾನೆ, ಅಯ್ಯೋ ನನ್ನ ಹುಡುಗಿ ಮದುವೆ ಆಗ್ತೀನಿ ಅಂತ ಒಪ್ಕೊಂಡಿದ್ಲು, ಈಗ ಆಗ್ತಾ ಇಲ್ಲ. ಅಯ್ಯೋ ಹೌದಾ, ಎಷ್ಟಪ್ಪ ವಯಸ್ಸು? ಅಯ್ಯೋ ನನಗೆ 22 ಸಾ. 22? ಅವಳಿಗೆಷ್ಟು? ಅವಳಿಗೆ 17-18 ಸಾ. ಇನ್ನು ಈಗ 18 ತುಂಬುತ್ತೆ. ಅಯ್ಯೋ ಪಾಪಿಗಳ, ನೀವು ಕಾಲೇಜಲ್ಲೇ ಹಿಂಗೆ ಹುಡುಗಿರನ್ನ ನೀವು ಮದುವೆ ಆಗೋದಾದರೆ ಈ ಥರ ಪಾಪ ಅಕ್ಕ ತಂಗಿದಿರು ಮದುವೆ ಮಾಡಿ ಒಂದು ಮನೆ ಕಟ್ಟಿ, ಏನೋ ಅವ್ರ ಹಿಂದಿನವ್ರು ಏನೂ ಮಾಡಿರಲಿಲ್ಲ, ಇವ್ರು ಕಷ್ಟಪಟ್ಟು ಅಕ್ಕ ತಂಗಿದಿರು ಮದುವೆ ಮಾಡಿದ್ರು. 25, 26, 27, 28 ಕಷ್ಟಪಟ್ಟು ದುಡಿದ್ರು, ಮನೆ ಕಟ್ಟಿದ್ರು. ಆಯ್ತಪ್ಪ, ಈಗೆಲ್ಲ ಆಯಿತು. ಒಂಚೂರು ನಮಗಿಂತ ಒಂದು 5 ವರ್ಷ ಚಿಕ್ಕ ಹುಡುಗಿರನ್ನು ನೋಡೋಣ, ನನಗೊಂದು 28, 29, 30, ಒಂದು 22, 21 ಏಜರು ನೋಡೋಣ ಅಂತ ಹಿಂದಕ್ಕೆ ತಿರುಗಿದ್ರೆ ಅವರೆಲ್ಲ ರೀಲ್ಸ್ ಮಾಡಿಕೊಂಡು ಕೂತಾರೆ. ಅಯ್ಯೋ ಯಾಮಾರ್ಬಿಟ್ಟು ಅನ್ಸುತ್ತೆ ಅವನಿಗೆ. ಇದೇನಪ್ಪ, ನಾನು ಒಂದು ಮನೆ ಕಟ್ಟಿ ಅಥವಾ ಒಂದು ಒಳ್ಳೆ ಸೆಟ್ಲಾಗಿ ಅಕ್ಕ ತಂಗಿದಿರು ಮದುವೆ ಮಾಡಿ ಮದುವೆ ಆಗೋಣ ಅಂದ್ಕೊಂಡಿದ್ದೆ. ಈಗ ನಾನು ಮದುವೆ ಅಂದರೆ ಈಗ ನಮ್ಮ ಒಂದು 5 ವಯಸ್ಸಿನ ಕಡಿಮೆ ಹೆಣ್ಣು, ಅಂದರೆ ನನಗೆ ಒಂದು 30 ಆದರೆ ಒಂದು 25, 22, 23, 24 ಹಿಂಗೆ ಮದುವೆ ಆಗೋದು. ಅವರೆಲ್ಲ ಈಗ ಒಬ್ಬೊಬ್ಬರನ್ನ ಜೋಡಿ ಮಾಡ್ಕೊಂಡು ರೀಲ್ಸ್ ಮಾಡ್ಕೊಂಡು ಕೂತಾರೆ. ಒಳ್ಳೆ ಕತೆ ಆಯ್ತಲ್ಲ. ಈಗ ನಾನು ಹಂಗೇನಾದರೂ ಮಾಡ್ಕೊಂಡು ಕೂತಿದ್ರೆ, ನಾನು 21, 22ರಿಗೆ ಒಂದು ಹುಡುಗಿ ನೋಡಿಕೊಂಡು ನಾನು ಅವ್ರ ಮುಂದೆ ಸುತ್ತಾಡ್ತಾ ಕೂತಿದ್ರೆ ಅಕ್ಕ ತಂಗಿದ್ರೆ ಮದುವೆ ಮಾಡ್ಲಿಕ್ಕೆ ಆಗ್ತಿರಲಿಲ್ಲ, ಅಥವಾ ನಾನೊಂದು ಮನೆ ಕಟ್ಲಿಕ್ಕೆ ಆಗ್ತಿರಲಿಲ್ಲ, ಅಥವಾ ಬಂದವಳನ್ನು ಚೆನ್ನಾಗಿ ನೋಡ್ಕೊಳ್ಬೇಕಪ್ಪ, ಅವಳಿಗೆ ನಾನು ತೊಂದರೆ ಕೊಡಬಾರ್ದು ಅಂತ ಏನು ಧರ್ಮಯುತವಾಗಿ ದುಡಿದು ಕಷ್ಟಪಟ್ಟು ಒಂದು ಮನೆ ಮಾಡ್ಕೊಂಡು ಈಗ ನನ್ನ ಹೆಂಡತಿಯನ್ನು ನಾನು ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಮದುವೆ ಆಗಬೇಕು ಅಂತ ನೋಡ್ತೀನಿ. ಆಗಬೇಕಾದವರೆಲ್ಲ ಆಯಾ ಏಜಲ್ಲಿ ಕಾಲೇಜಲ್ಲೇ ಹುಡುಗಿ ಹುಡ್ಕೊಂಡು ಕೂತಾರೆ. ಏನು ಮಾಡೋದು? ಹಂಗಾಗುತ್ತೆ ನೋಡಿ ಪಾಪ. ಇವರು ಅಕ್ಕ ತಂಗಿದಿರು ಮದುವೆ ಮಾಡಬೇಕಿತ್ತು, ತಂದೆ ಪಾಪ ಓಡಾಡಿ ಮಾಡೋರಲ್ಲ. ಈಗ 40 ವರ್ಷ ಈ ಹೆಣ್ಣು ಹುಡುಕ್ತಾವ್ರೆ. ಏನು ಕತೆ ಇದು ಪಾಪ. ಕಾಲೇಜ್ ಮಟ್ಟದಲ್ಲೇ ಹೆಣ್ಣು ಮಕ್ಕಳು ಹೇಳ್ತಾರಲ್ಲ, ಎಲ್ಲ ಎಂಗೇಜ್ ಆಗಿ ಕಾಲೇಜ್ ಮಟ್ಟದಲ್ಲಿ ಅವರವ್ರ ಹುಡುಗನ ಹುಡುಕೊಳ್ಳೋ ಹಂತಕ್ಕೆ ಅದು ಏನು ದೊಡ್ಡವ್ರನ್ನ ಒಂದು 30 ಏಜಲ್ಲಿರೋರು ಹುಡುಕೊಳ್ತಾರೆ. ಇಲ್ಲ, ಅವ್ರ ಕ್ಲಾಸ್ಮೇಟು 1-2 ವರ್ಷ ದೊಡ್ಡ ಹುಡುಗ, ಇವ್ರನ್ನೇ ಅವ್ರವ್ರೇ ಹುಡುಗಿ ಮದುವೆ ಆಗ್ಬಿಡೋದು. 18 ಆಗಂಗಿಲ್ಲ ಹುಡುಗಿ ಮದುವೆ ಆಗ್ಬಿಡೋದು, ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಡೋದು, ಅವ್ರು ಮದುವೆ ಮಾಡಿಸ್ಬಿಡೋದು, ಆಮೇಲೆ ಒಂದು ಮಗು ಆದಮೇಲೆ ಇವರು ಕರ್ಕೊಳ್ಳೋದು. ಹಿಂಗೆ ಆದರೆ ಈ 30 ಏಜಲ್ಲಿ ಈ 90s ಕಿಡ್ಸ್ಗಳಿದ್ದಾರೆ, ಈ 1990 ಈ 2000 ಈ ಆಸುಪಾಸಲ್ಲಿ ಹುಟ್ಟಿದವರು ಅದರ ಮಠ ನೋಡ್ಕೊಳ್ಬೇಕಷ್ಟೆ. ಆಗಿದೆ ಹೆಣ್ಮಕ್ಳು ಯಾರನ್ನು ದೂಷಿಸೋದು, ನಮ್ಮನ್ನು ನಾವೇ ದೂಷಿಸ್ಕೊಳ್ಬೇಕಷ್ಟೆ. ಏನು ಇದಕ್ಕೆ ಪರಿಹಾರ ಏನು? ಮತ್ತೆ ಏನೂ ಇಲ್ಲ. ಪ್ರಯತ್ನ ಮಾಡಬೇಕು, ಸಿಕ್ಕಿರಾಗಬೇಕು, ಇಲ್ಲ ಸುಮ್ಮನೆ ಜೀವನವನ್ನು ಸಂತೋಷದಿಂದ ಕಳೀತಾ ಮುಂದೆ ಹೋಗಬೇಕು. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಸ್ವಲ್ಪ ಹೆಣ್ಣೆತ್ತ ತಂದೆ ತಾಯಿಗಳು ಪ್ರಬುದ್ಧವಾಗಿ ಯೋಚನೆ ಮಾಡಬೇಕು. ಹಣವಂತನಿಗೆ ಕೊಡುವುದಕ್ಕಿಂತ ಗುಣವಂತನಿಗೆ ಕೊಟ್ಟರೆ ಮಗಳು ಚೆನ್ನಾಗಿರ್ತಾಳೆ. ದುಡ್ಡಿನಿಂದ ಅಳಿಯೋನಿಗಿಂತ ಹೆಂಡತಿಯನ್ನು ಕೂಲಿ ಮಾಡಿ ಆದರೂ ಪ್ರೀತಿಯಿಂದ ನೋಡ್ಕೊಳ್ತೀನಿ ಅನ್ನೋ ಹುಡುಗನನ್ನು ಹುಡುಕಿ ನಿಮ್ಮ ಹೆಣ್ಮಗಳನ್ನು ಕೊಡಿ. ಇಲ್ಲ, ನೀವು ಹಣವಂತನನ್ನು ನೋಡ್ಕೊಡ್ತೀನಿ ಅಂದರೆ ತಯಾರಿರಿ. ಒಂದು 8-9 ತಿಂಗಳಾದ ಮೇಲೆ ಒಂದು ಮಗು ಎತ್ಕೊಂಡು ನಿಮ್ಮನೆಗೆ ಬರ್ತಾಳೆ, ನನ್ನ ಗಂಡ ಓಡಿಸ್ಬಿಟ್ಟ ಅಂತ. ಹೆಣ್ಣೆತ್ತ ತಂದೆ ತಾಯಿಗಳು ಸ್ವಲ್ಪ ಪ್ರಬುದ್ಧವಾಗಿ ಯೋಚನೆ ಮಾಡದ ಹೊರತು ಈ ಸಮಸ್ಯೆಗೆ ಪರಿಹಾರ ಇಲ್ಲ. ಸ್ವಲ್ಪ ವಯಸ್ಸಿದ್ದ ಕಾಲದಲ್ಲಿ 20, 25
ಏನು ದುಡ್ದಿದ್ದೀರೋ ಇಲ್ವೋ, ಮನೆ ಕಟ್ಟಿದ್ದೀರೋ ಇಲ್ವೋ, ಒಂಚೂರು 25, 26, 30 ಮದುವೆ ಆಗೋದು ಒಳ್ಳೆಯದು ಅಂತ ನನ್ನ ಪ್ರಕಾರ. ಈಗ 40 ಅಂದಾಗ ಅವ್ರಿಗೂ ಕೊಡಲಿಕ್ಕೆ ಒಂಥರ ಮುಜುಗರ, ಏನಪ್ಪ 40 ವಯಸ್ಸು ಅವರಿಗೆ ಕೊಡೋದು ಅಂತ. ಆಗಲಿ, ಒಳ್ಳೇದಾಗಲಿ, ಶುಭ ಆಗಲಿ. ಈಗ ಮುಂದಿನ ಕರೆ ತಗೊಳ್ತೀನಿ. ಕನ್ನಡದಲ್ಲಿ ಯಾವುದೋ ಒಂದು ಹಾಡಿದೆಯಲ್ಲ, ಹಂಗೆ ನೋಡ್ಕೊಳ್ಬೇಕು ಹೆಣ್ಮಗಳನ್ನ. ಒಂದು ಭಾವಗೀತೆ ಇದೆ. ಎದೆಗೆ ಒದ್ದು ಕಾಯುವೆ ನನ್ನ ಎದೆಯ ರಾಜ್ಯದಲ್ಲಿ, ಏನೋ ಆಡಿದೆ, ನನಗೆ ನೆನಪಾಯ್ತಿಲ್ಲ. ಹಂಗೆ ನೋಡ್ಕೊಳ್ಬೇಕು ಹೆಣ್ಮಗಳನ್ನ ರಾಣಿ ಥರ. ಅಂದರೆ ಖುಷಿಯಾಗಿ ನೀವೇ ಅಡುಗೆ ಮಾಡಿಕ್ಕಿ ಅಂತಲ್ಲ. ಒಳ್ಳೆಯದಾಗಲಿ.